ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತವಾದ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-19. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಸ್ಥಿತಪ್ರಜ್ಞನ ಲಕ್ಷಣವನ್ನು ಕೇಳಿ ಆದ ಮೇಲೆ ಅರ್ಜುನ ಶ್ರೀಕೃಷ್ಣನನ್ನು ಹೀಗೆ ಕೇಳುತ್ತಾನೆ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಜನಾರ್ದನ, ಕರ್ಮಕ್ಕಿಂತ ಬುದ್ಧಿಯೇ ಹೆಚ್ಚಿನದೆಂದು ನಿನ್ನ ಅಭಿಪ್ರಾಯವಾದರೆ ಕೇಶವ, ನನ್ನನ್ನು ಘೋರವಾದ ಕರ್ಮದಲ್ಲಿ ಏಕೆ ನಿರತನಾಗುವಂತೆ ಮಾಡುತ್ತಿರುವೆ? ಶ್ರೀಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಕರ್ಮಕ್ಕಿಂತ ಅದನ್ನು ಸಮತ್ವದಿಂದ ಮಾಡುವ ಬುದ್ಧಿಯಲ್ಲಿ ಶರಣಾಗು ಎಂದ. ಕೆಲಸವನ್ನೇ ಬಿಟ್ಟು ಸಮತ್ವ ಬುದ್ಧಿಯಲ್ಲಿ ಶರಣಾಗು ಎನ್ನಲಿಲ್ಲ. ಕೆಲಸ ಮಾಡುತ್ತಿರುವಾಗ ಕೆಲವು ವೇಳೆ ಜಯ, ಕೆಲವು ವೇಳೆ ಅಪಜಯ ಬರಬಹುದು. ಕೆಲವರು ಹೊಗಳಬಹುದು, ಮತ್ತೆ ಕೆಲವರು ತೆಗಳಬಹುದು. ಆದರೆ ಅದರ ಮೇಲೆ ಗಮನ ಕೊಡದೆ ಅದನ್ನು ಒಂದೇ ಸಮನಾಗಿ ಮಾಡುವುದನ್ನು ಕಲಿತ ದೃಷ್ಟಿಯಲ್ಲಿ ಶರಣಾಗು ಎಂದು ಶ್ರೀಕೃಷ್ಣ ಹೇಳಿದ್ದ. ಇದಕ್ಕೆ ಅರ್ಜುನ ಅದನ್ನು ಗ್ರಹಿಸಲಿಲ್ಲ. ಕರ್ಮವನ್ನೇ ಬಿಟ್ಟು ಸಮತ್ವ ದೃಷ್ಟಿಯಿಂದ ಶರಣಾದರೆ ಸಾಕಲ್ಲ ಎಂದು ಭಾವಿಸುತ್ತಾನೆ. ಹೇಗಾದರೂ ಮಾಡಿ ಅವನಿಗೆ ಕಹಿಯಾಗಿರುವಂತಹ ಯುದ್ಧ ಕರ್ಮದಿಂದ ತಪ್ಪಿಸಿಕೊಳ್ಳಬೇಕು ಎಂದು ಆಸೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಹಾಕುತ್ತಿರುವನು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೇವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಮಿಶ್ರವಾದ ಅರ್ಥವುಳ್ಳ ಮಾತಿನಿಂದ ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಿಸುತ್ತಿರುವಂತೆ ಕಾಣುತ್ತದೆ. ಆದುದರಿಂದ ಯಾವುದೊಂದರಿಂದ ನಾನು ಶ್ರೇಯಸ್ಸನ್ನು ಪಡೆಯಬಹುದೋ ಅದನ್ನು ನಿಶ್ಚಯಿಸಿ ಹೇಳು. ಮಿಶ್ರವಾದ ನಿನ್ನ ಮಾತಿನಿಂದ ನನ್ನನ್ನು ಭ್ರಾಂತಿಗೊಳಿಸುವಂತೆ ಇದೆ ಎನ್ನುತ್ತಾನೆ. ಕಾರ್ಯವನ್ನು ಮಾಡುವುದು ಮೇಲು ಎಂದು ಒಂದು ಸಲ ಹೇಳುತ್ತಾನೆ. ಸಮತ್ವ ದೃಷ್ಟಿಯಿಂದ ನೋಡುವುದೇ ಶ್ರೇಷ್ಠ ಎಂದು ಮತ್ತೊಂದು ಸಲ ಹೇಳುತ್ತಾನೆ. ಶ್ರೀಕೃಷ್ಣ ಎಲ್ಲಿಯೂ ಅರ್ಜುನನಿಗೆ ಕರ್ಮವನ್ನು ಬಿಡು ಎಂದು ಹೇಳುವುದಿಲ್ಲ. ಅದನ್ನು ಹಲವಾರು ದೃಷ್ಟಿಕೋನದಿಂದ ಮಾಡಬಹುದು ಎಂದು ಹೇಳುತ್ತಾನೆ. ಆ ದೃಷ್ಟಿಕೋನಗಳಲ್ಲಿ ಸಮತ್ವ ದೃಷ್ಟಿಯೊಂದು ಶ್ರೇಷ್ಠವಾದ ನಿಲುವು. ಕರ್ಮವನ್ನೇ ಮಾಡದೇ ಇದ್ದರೆ ಇವನಿಗೆ ಸಮತ್ವ ಪ್ರಾಪ್ತವಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದು ಹೇಗೆ? ನನಗೆ ಜಗಳ ಕಾಯುವುದಕ್ಕೆ ಯಾರೂ ಸಿಕ್ಕದೇ ಇರುವಾಗ ನಾನು ಜಗಳ ಕಾಯುವುದಿಲ್ಲ. ಸಮಾಧಾನದಿಂದ ಇದ್ದೇನೆ ಎಂದು ಹೇಳಿಕೊಂಡಂತೆ ಕೆಲಸ ಮಾಡುವಾಗ ಸಮತ್ವ ಬುದ್ಧಿಯಿಂದ ಚ್ಯುತನಾಗುವ ಅವಕಾಶಗಳು ಹಲವು ಬಂದರೂ ಯಾರು ಬೀಳುವುದಿಲ್ಲವೋ ಅವನಿಗೆ ಅದು ಸಿದ್ಧಿಸಿದೆ ಎಂದು ಹೇಳಬಹುದು. ಈ ಸೂಕ್ಷ್ಮವನ್ನು ಅರ್ಜುನ ಇಲ್ಲಿ ತಿಳಿದಿಲ್ಲ ಎಂದು ತೋರುವುದು. ಇವೆರಡರಲ್ಲೂ ಯಾವುದು ಮುಖ್ಯವೋ ಎಂದರೆ ಕರ್ಮ ಮಾಡುವುದೇ ಬಿಡುವುದೇ. ಅದರಲ್ಲಿ ಅರ್ಜುನನಿಗೆ ಯಾವುದು ಶ್ರೇಯಸ್ಕರವೋ ಅದನ್ನು ಅವನೇ ತಿಳಿದುಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ. ಅದಕ್ಕಾಗಿ ಅದನ್ನು ಶ್ರೀಕೃಷ್ಣನಿಗೆ ನಿಷ್ಕರ್ಷಿಸಿ ಹೇಳು ಎಂದು ಕೇಳಿಕೊಳ್ಳುವನು. ಅರ್ಜುನನಿಗೆ ತನ್ನ ಬುದ್ಧಿಯ ಮಿತಿ ಈಗ ಚೆನ್ನಾಗಿ ಅರಿವಾಗುವುದು. ಅದು ಸೂಕ್ಷ್ಮವಾದ ವಿಷಯವನ್ನು ಗ್ರಹಿಸುವಂತೆ ಇಲ್ಲ. ಅದನ್ನು ನಿಷ್ಕರ್ಷಿಸಿ ಶ್ರೀಕೃಷ್ಣ ಹೇಳಬೇಕು. ರೋಗಿಗೆ ಯಾವ ಔಷಧಿ ಒಳ್ಳೆಯದು ಎಂದು ಗೊತ್ತಿಲ್ಲ. ನುರಿತ ವೈದ್ಯನಿಗೆ ಅದನ್ನು ಹೇಳುವಂತೆ ಕೇಳಿಕೊಳ್ಳುವನು. ಒಬ್ಬ ತನಗೆ ಎಲ್ಲಾ ಗೊತ್ತಿದೆ ಎಂದರೆ ನಾನು ಹೇಳುವುದಕ್ಕೆ ಹೋಗುವುದಿಲ್ಲ. ಯಾವಾಗ ನನಗೆ ಏನೂ ಗೊತ್ತಿಲ್ಲ ಎಂದು ಶಿಷ್ಯ ಹೇಳುವನೋ ಆಗಲೇ ಗುರು ಅವನನ್ನು ತುಂಬಲು ತನ್ನ ಬೋಧನೆಯನ್ನು ಹರಿಸುತ್ತಾನೆ. ಆಗಲೇ ಶ್ರೀಕೃಷ್ಣ ಅರ್ಜುನನ ಸಂದೇಹ ನಿವೃತ್ತಿಗೆ ಬೋಧನೆ ಮಾಡುವನು. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ.
ಪಾಪರಹಿತನೇ, ಈ ಲೋಕದಲ್ಲಿ 2 ಬಗೆಯ ನಿಷ್ಠೆಯನ್ನು ನಾನು ಪೂರ್ವದಲ್ಲಿ ಹೇಳಿದ್ದೇನೆ. ಅದೇ ಜ್ಞಾನಯೋಗದಿಂದ ಸಾಂಖ್ಯರಿಗೆ, ಕರ್ಮಯೋಗದಿಂದ ಕರ್ಮಿಗಳಿಗೆ. ಪೂರ್ವದಲ್ಲಿ ಎಂದರೆ ಸೃಷ್ಟಿಯ ಪ್ರಾರಂಭದಲ್ಲಿಯೇ ಭಗವಂತನು ಮಾನವರ ಮುಂದೆ 2 ಮಾರ್ಗಗಳನ್ನು ಇಟ್ಟಿರುವನು. ಅದೇ ಜ್ಞಾನನಿಷ್ಠೆ ಮತ್ತು ಕರ್ಮನಿಷ್ಠೆ. ಇದನ್ನೇ ಆಧುನಿಕ ಕಾಲದ ಭಾವನೆಯಲ್ಲಿ ಹೇಳಬೇಕಾದರೆ ಒಂದು ಅಂತರ್ಮುಖ, ಮತ್ತೊಂದು ಬಹಿರ್ಮುಖ. ಇಲ್ಲಿ ಜ್ಞಾನ ಮತ್ತು ಕರ್ಮ ಒಂದನ್ನು ಬಿಟ್ಟು ಮತ್ತೊಂದು ಇಲ್ಲ, ಒಂದಿರುವ ಕಡೆ ಮತ್ತೊಂದು ಇರುವುದು. ಆದರೆ ಜ್ಞಾನನಿಷ್ಠೆಯಲ್ಲಿ ಮುಂದೆ ಜ್ಞಾನ, ಹಿಂದೆ ಕರ್ಮ. ಕರ್ಮನಿಷ್ಠೆಯಲ್ಲಿ ಮುಂದೆ ಕರ್ಮ, ಹಿಂದೆ ಜ್ಞಾನ. ಒಂದು ಮತ್ತೊಂದಕ್ಕೆ ಪೂರಕವಾಗಿದೆಯೇ ಹೊರತು ಒಂದು ಮತ್ತೊಂದನ್ನು ಬಿಟ್ಟು ಇಲ್ಲ. ಈ ಪ್ರಪಂಚದಲ್ಲಿ 2 ಬಗೆಯ ಜನರಿದ್ದಾರೆ. ಅವರಿಬ್ಬರಿಗೂ ಒಂದೇ ಮಾರ್ಗವನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಪ್ರತಿಯೊಬ್ಬನಿಗೂ ಅವನವನು ತಿಳಿದುಕೊಳ್ಳಬಲ್ಲಂತಹ ಮಾರ್ಗವನ್ನು ಮುಂದಿಡಬೇಕಾಗಿದೆ. ಅಂತರ್ಮುಖಿ ವಸ್ತುವನ್ನು ತಿಳಿಯ ಬಯಸುವನು. ಅವನದು ವಿಚಾರ ಪ್ರಧಾನವಾದ ಮಾರ್ಗ. ಹೊರಗೆ ಇರುವ ದೃಶ್ಯ ಪ್ರಪಂಚವನ್ನು ಅವನು ತಿಳಿಯ ಬಯಸುವನು. ಆದರೆ ಅದರ ಹಿಂದೆ ಏನಿದೆ ಅದನ್ನು ತಿಳಿಯ ಬಯಸುವನು. ತನ್ನನ್ನು ವಿಭಜನೆ ಮಾಡಿ ತಾನು ಹೇಗೆ ಆಗಿದ್ದೇನೆ, ಯಾವ ಯಾವ ಭಾಗಗಳಿವೆ ನನ್ನಲ್ಲಿ ಎಂದು ಕಾರನ್ನು, ರೇಡಿಯೋವನ್ನು ಬಿಚ್ಚಿ ನೋಡುವ ಯಾಂತ್ರಿಕನಂತೆ ವಿಚಾರಪರ. ಯಾವುದನ್ನೂ ಅದು ಕಾಣುವಂತೆ ತೆಗೆದುಕೊಳ್ಳುವುದಿಲ್ಲ. ವಿಚಾರದ ಓರೆಗಲ್ಲಿನ ಮೇಲೆ ತಿಕ್ಕಿ ಪರೀಕ್ಷೆ ಮಾಡಿ ಸತ್ಯವನ್ನು ತೆಗೆದುಕೊಳ್ಳುವನು, ಮಿಥ್ಯವನ್ನು ಬಿಸುಡುವನು. ಸತ್ಯವನ್ನು ತಿಳಿದಾದ ಮೇಲೆ ಅವನೇನೂ ಸುಮ್ಮನೆ ಇರುವುದಿಲ್ಲ, ಅದನ್ನು ಎಲ್ಲರಿಗೂ ಹೇಳುತ್ತಾನೆ. ಅವರ ಅಜ್ಞಾನವನ್ನು ನಿವಾರಣೆ ಮಾಡುತ್ತಾನೆ. ಹಾಗೆ ಮಾಡುವುದೇ ಜೀವನದಲ್ಲಿ ಒಂದು ದೊಡ್ಡ ಯಜ್ಞವಾಗುವುದು. ಇದು ಕೂಡ ಒಂದು ವಿಧವಾದ ಕರ್ಮವೇ ಆಯಿತು. ಇಲ್ಲಿ ಜ್ಞಾನ ಮುಂದೆ ಅದರ ನೆರಳು ಕರ್ಮ ಆಯಿತು. ಅದರಂತೆಯೇ ಒಬ್ಬ ಕರ್ಮವಾದಿ ಮೊದಲು ವಿಚಾರದಿಂದ ಪ್ರಯೋಜನವಿಲ್ಲ, ಅವನೊಂದು ಪ್ರಪಂಚದಲ್ಲಿರುವನು. ಆ ಪ್ರಪಂಚ ಸರಿಯಾಗಿರಬೇಕಾದರೆ ಅಲ್ಲಿ ಪ್ರತಿಯೊಬ್ಬನು ತನ್ನ ಕರ್ತವ್ಯವನ್ನು ಮಾಡಿಕೊಂಡು ಹೋಗಬೇಕು. ತನ್ನ ಪಾಲಿಗೆ ಬಂದ ಕರ್ತವ್ಯ ನಿರ್ವಹಣೆಗೆ ಅವನಿಗೆ ಮುಖ್ಯವಾಗಿ ಕಾಣುವುದು. ಆದರೆ ಅವನು ಕರ್ಮವನ್ನು ಮಾಡುತ್ತಾ ಅವನ ಚಿತ್ತ ಶುದ್ಧಿಯಾದ ಮೇಲೆ ನಾನಲ್ಲ ಮಾಡುವವನು, ನಾನೊಂದು ನಿಮಿತ್ತ, ಎಲ್ಲವನ್ನೂ ಮಾಡಿಸುವವನು ಒಬ್ಬನಿರುವನು ಎಂಬುದನ್ನು ಅರಿಯುವನು. ಅವನಿಗಾಗಿ ಕರ್ಮ, ಅವನಿಗೆ ಅದರಿಂದ ಬರುವ ಫಲಗಳೆಲ್ಲವೂ. ದೊಡ್ಡ ಜಮೀನ್ದಾರ ತನ್ನ ಜಮೀನಿನಲ್ಲಿ ಹಲವರನ್ನು ಇಟ್ಟುಕೊಂಡು ಕೆಲಸ ಮಾಡಿಸಿಕೊಳ್ಳುವನು. ಕೆಲಸವಾದ ಮೇಲೆ ಕೂಲಿ ಕೊಟ್ಟು ಕಳುಹಿಸುವನು. ಆ ಕೆಲಸದಿಂದ ಬರುವ ಫಲಕ್ಕೆ ಯಜಮಾನ ಒಡೆಯನೇ ಹೊರತು ಆಳುಗಳಲ್ಲ. ಆಳುಗಳೇನು ಬಿಟ್ಟಿ ದುಡಿಯುವುದಿಲ್ಲ, ಅವರಿಗೆ ಕೂಲಿ ಸಿಕ್ಕುವುದು. ಈ ಪ್ರಪಂಚದಲ್ಲಿ ಎಲ್ಲದರ ಮೂಲಕವಾಗಿಯೂ ಕೆಲಸ ಮಾಡುತ್ತಿರುವ ಮತ್ತು ಎಲ್ಲದಕ್ಕೂ ಅತೀತವಾದ ಆ ಪರಾತ್ಪರ ತತ್ವವನ್ನು ತಿಳಿದುಕೊಳ್ಳುತ್ತಾ ಹೋಗುವನು. ಅವನು ಇದನ್ನು ತಿಳಿದುಕೊಳ್ಳಬೇಕು ಎಂಬ ಉದ್ದೇಶದಿಂದ ಕೆಲಸ ಮಾಡಲಿಲ್ಲ, ಸುಮ್ಮನೆ ಕೆಲಸವನ್ನು ಮಾಡುತ್ತಾ ಹೋದನು. ಅದರ ಪರಿಣಾಮವಾಗಿ ಇವನು ಕೇಳದೇ ಹೋದರೂ ಆ ಜ್ಞಾನ ಬಂತು. ಇಲ್ಲಿ ಕರ್ತವ್ಯ ನಿರ್ವಹಣೆ ಮೊದಲು, ಅನಂತರ ಅದರ ನೆರಳಿನಂತೆ ಜ್ಞಾನ ಬರುವುದು. ಈ ಸಂಸಾರದಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ದೇವರು ಆದಿಯಲ್ಲೇ ಈ 2 ಬಾಗಿಲುಗಳನ್ನು, ಅಂದರೆ ಕರ್ಮ ಮತ್ತು ಜ್ಞಾನ ಎಂಬ ಈ 2 ಬಾಗಿಲುಗಳನ್ನು ಮಾಡಿರುವನು. ನ ಕರ್ಮಾಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಪುರುಷನು ನೈಷ್ಕರ್ಮ್ಯವನ್ನು ಪಡೆಯುವುದಿಲ್ಲ. ಬರಿಯ ಕರ್ಮ ತ್ಯಾಗದಿಂದಲೇ ಅವನು ಸಿದ್ಧಿಯನ್ನು ಪಡೆಯುವುದಿಲ್ಲ. ಕೆಲಸವನ್ನು ಪ್ರಾರಂಭದಲ್ಲಿ ಎಲ್ಲರೂ ಮಾಡಲೇಬೇಕಾಗಿದೆ. ನಮ್ಮಲ್ಲಿ ಹಲವು ವಾಸನೆಗಳಿವೆ, ಆಸೆ ಆಕಾಂಕ್ಷೆಗಳಿವೆ. ಅವುಗಳನ್ನು ಕ್ಷಯ ಮಾಡಿಕೊಳ್ಳಬೇಕಾದರೆ ಕರ್ಮವನ್ನು ಮಾಡಬೇಕು. ಮುಂಚೆ ಪ್ರಚಂಡ ಕರ್ಮದ ಮೂಲಕ ಹೋಗಬೇಕು, ಅನಂತರ ಕರ್ಮ ತಾನಾಗಿಯೇ ಬಿದ್ದು ಹೋಗುವುದು. ಆದರೆ ನಾವೇ ಬೀಳಿಸುವುದಕ್ಕೆ ಯತ್ನಿಸಿದರೆ ಒಂದು ಕೆಲಸ ಹೋಗುವುದು, ಮತ್ತೊಂದು ಕೆಲಸ ಬರುವುದು.
ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡುತ್ತಿದ್ದರು. ಯಾರಾದರೂ ಬಿದ್ದು ಗಾಯ ಮಾಡಿಕೊಂಡರೆ ಗಾಯದ ಸ್ಥಳದಲ್ಲಿ ಒಂದು ಹೊಕ್ಕು ಕಟ್ಟಿಕೊಳ್ಳುವುದು. ಗಾಯ ಮಾಗಿದ ಮೇಲೆ ಅದು ಬಿದ್ದು ಹೋಗುವುದು. ಆದರೆ ಮಾಗುವುದಕ್ಕೆ ಮುಂಚೆ ಏನಾದರೂ ನಾವು ಅದನ್ನು ಕಿತ್ತರೆ ಇನ್ನೊಂದು ಹೊಕ್ಕು ಕಟ್ಟಿಕೊಳ್ಳುವುದು. ಅದರಂತೆಯೇ ತೆಂಗಿನ ಮರ ಬೆಳೆಯುತ್ತಾ ಹೋದಂತೆ ಕೆಳಗಿನ ಗರಿಗಳು ಬಿದ್ದು ಹೋಗುವವು. ಆಧ್ಯಾತ್ಮಿಕ ಜೀವನದಲ್ಲಿ ಒಬ್ಬನು ಮುಂದುವರಿಯುತ್ತಾ ಹೋದಂತೆ ಅನಾವಶ್ಯಕವಾದ ಕರ್ಮಗಳು ಅವನಿಂದ ಬಿದ್ದು ಹೋಗುವವು. ಅನೇಕ ವೇಳೆ ನಾವು ಕೆಲಸ ಬಿಟ್ಟರೇನೇ ಕೆಲಸ ಮಾಡದೇ ಇರುವ ಸ್ಥಿತಿಗೆ ಬರುತ್ತೇವೆ ಎಂದು ಭಾವಿಸುತ್ತೇವೆ. ಅದೊಂದು ಭ್ರಾಂತಿ. ಕೆಲಸ ಬಿಡುವುದಲ್ಲ ಮುಖ್ಯ, ಅದರ ಹಿಂದೆ ಇರುವ ಆಸೆಯನ್ನು ಬಿಡಬೇಕು. ಆಸೆಯನ್ನು ಬಿಟ್ಟಿಲ್ಲ, ಆದರೆ ಅದನ್ನು ತೃಪ್ತಿಪಡಿಸಿಕೊಳ್ಳಲು ಈಗ ಯತ್ನಿಸುತ್ತಿಲ್ಲ. ಹಾಗಾದರೆ ಅವನ ಮನಸ್ಸೇನು ಶಾಂತಿಯಿಂದ ಇರುವುದಿಲ್ಲ. ಮುಂಚೆ ಪ್ರಚಂಡ ಕರ್ಮ ಮಾಡಿ ಅನಂತರ ನಾವು ಅದರಿಂದ ನಿವೃತ್ತಿ ವೇತನ ಪಡೆಯಬಹುದು. ಕೆಲಸವನ್ನೇ ಮಾಡದೆ ಹೋದರೆ ನಿವೃತ್ತಿ ವೇತನ ಹೇಗೆ ಬರುವುದು? ಕಾಲಕ್ಕೆ ಮುಂಚೆ ಕರ್ಮವನ್ನು ಬಿಟ್ಟರೆ ಅದರಿಂದ ನಾವು ಪಕ್ವವಾಗುವುದಿಲ್ಲ. ಮಾವಿನ ಗಿಡದಿಂದ ಎಳೆಯ ಕಾಯನ್ನು ಕಿತ್ತು ಇಟ್ಟಂತೆ ಇದು ಹಣ್ಣಂತೆ ಕಾಣುವುದೇ ಹೊರತು ಹಣ್ಣಿನ ರುಚಿಯಾಗಲಿ ವಾಸನೆಯಾಗಲಿ ಇರುವುದಿಲ್ಲ. ಅದೇ ಬಣ್ಣಕ್ಕೆ ಬಂದ ಬಲಿತ ಕಾಯನ್ನು ಕಿತ್ತು ಇಟ್ಟರೆ ಅದು ಚೆನ್ನಾದ ಹಣ್ಣಾಗುವುದು. ಕರ್ಮದ ಮೂಲಕ ನಮ್ಮ ಚಿತ್ತಶುದ್ಧಿಗೆ ಬೇಕಾದುದನ್ನೆಲ್ಲ ಹೀರಿಕೊಂಡು ಬೆಳೆಯಬೇಕು. ಅದರಿಂದ ಬರುವುದನ್ನೆಲ್ಲ ಮೊದಲು ಸ್ವೀಕರಿಸಬೇಕು. ಅನಂತರ ಅದು ತಾನಾಗಿ ಮಾಗಿ ಗಿಡದಿಂದ ಕೆಳಗೆ ಬೀಳುವುದು. ಹೀಚೂ ಅದರಿಂದ ಉದುರುವುದು. ಆದರೆ ಇವೆರಡಕ್ಕೂ ಎಷ್ಟೊಂದು ವ್ಯತ್ಯಾಸ. ಕಾದ ಎಣ್ಣೆಗೆ ಏನನ್ನಾದರೂ ಕರಿಯಲು ಹಾಕುತ್ತೇವೆ, ಅದು ತಕ್ಷಣವೇ ಶಬ್ದ ಮಾಡುವುದು, ಬೆಂದಾದ ಮೇಲೆ ತೆಪ್ಪಗಾಗುವುದು. ಆದರೆ ಎಣ್ಣೆಗೆ ಬೀಳುವುದಕ್ಕೆ ಮುಂಚೆಯೂ ಅದು ತೆಪ್ಪಗಿರುವುದು. ಆದರೆ ಎರಡೂ ಸ್ಥಿತಿಯೂ ಒಂದೇ ಏನು? ಒಂದು ಕರ್ಮವನ್ನು ಮಾಡಿಲ್ಲ, ಮತ್ತೊಂದು ಕರ್ಮವನ್ನು ಮೀರಿದೆ. ಕರ್ಮವನ್ನು ಮೀರುವ ಸ್ಥಿತಿಗೆ ಹೋಗಬೇಕಾದರೆ ಕರ್ಮದ ಮೂಲಕವಾಗಿ ಮಾತ್ರ ಹೋಗಬೇಕೇ ಹೊರತು ಅದಕ್ಕೆ ವಿಮುಖರಾದರೆ ಸಾಧ್ಯವಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಯಾರೂ ಒಂದು ಕ್ಷಣವೂ ಕೆಲಸ ಮಾಡದೇ ಇರುವುದಕ್ಕೆ ಆಗುವುದಿಲ್ಲ. ಪ್ರತಿಯೊಬ್ಬನೂ ತನ್ನ ಪ್ರಕೃತಿಯಿಂದ ಹುಟ್ಟುವ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುವನು. ಹಲವರು ಅನೇಕ ವೇಳೆ ಕೆಲಸದಲ್ಲಿ ನಿರತರಾಗಿರುವಾಗ ಅದರಿಂದ ಬೇಜಾರಾಗಿ ಹಾಯಾಗಿರಬೇಕೆಂದು ಭಾವಿಸುತ್ತಾರೆ. ಆದರೆ ಅವರೇನಾದರೂ ರಜಾ ತೆಗೆದುಕೊಂಡರೆ ಮನೆಯಲ್ಲಿ ಮಾತ್ರ ಹಾಯಾಗಿ ಇರುವುದಕ್ಕೆ ಆಗುವುದಿಲ್ಲ. ಆಫೀಸಿನ ಕೆಲಸ ಮಾಡುವುದಿಲ್ಲ, ಆದರೆ ಮನೆಯಲ್ಲೇ ಏನೇನೋ ಕೆಲಸವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಸದ್ಯಕ್ಕೆ ಇವನ ರಜಾ ಮುಗಿದರೆ ಸಾಕು, ಈತ ಆಫೀಸಿಗೆ ಹೋದರೆ ಸಾಕು ಎನಿಸಿಬಿಡುತ್ತದೆ ಮನೆಯವರಿಗೆ. ಏಕೆಂದರೆ ಸುಮ್ಮನೆ ಇರುವುದಕ್ಕೆ ಆಗುವುದಿಲ್ಲ. ಸುಮ್ಮನೆ ಕುಳಿತುಕೊಂಡಿರುವುದನ್ನು ಅವರು ಅಭ್ಯಾಸ ಮಾಡಲಿಲ್ಲ. ಜೀವನದಲ್ಲಿ ಕೆಲಸಕ್ಕೆ ಎಷ್ಟು ತರಬೇತು ಬೇಕೋ ಸುಮ್ಮನೆ ಕುಳಿತುಕೊಂಡಿರುವುದಕ್ಕೆ ಅದಕ್ಕಿಂತ ಹೆಚ್ಚು ತರಬೇತು ಬೇಕು. ಅದನ್ನು ಎಷ್ಟು ಜನ ಪಡೆದಿರುತ್ತಾರೆ? ಏಕೆಂದರೆ ಸುಮ್ಮನೆ ಇರುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಏನನ್ನಾದರೂ ಮಾಡುತ್ತಾ ಇರುವನು. ಈ ಪ್ರಪಂಚದಲ್ಲಿ ಎಲ್ಲವೂ ಚಲಿಸುತ್ತಿದೆ, ಯಾವುದೂ ಸುಮ್ಮನೆ ಇಲ್ಲ. ಸಣ್ಣ ಕಣದಿಂದ ಹಿಡಿದು ಈ ಭೂಮಿ, ನಕ್ಷತ್ರ, ಸೂರ್ಯ, ಚಂದ್ರ ಯಾವುದನ್ನು ತೆಗೆದುಕೊಂಡರೂ ಎಲ್ಲವೂ ಅದ್ಭುತ ವೇಗದಲ್ಲಿ ಚಲಿಸುವುದನ್ನು ನೋಡುತ್ತೇವೆ. ಅವೆಲ್ಲ ಏಕೆ ಚಲಿಸುತ್ತಿವೆ? ಚಲಿಸುವುದು ಸುಮ್ಮನೆ ಇರುವುದಕ್ಕಿಂತ ಸುಲಭ. ಅದಕ್ಕಾಗಿ ಎಲ್ಲವೂ ಚಲಿಸುತ್ತಿವೆ ಎನ್ನುತ್ತಾನೆ ಐನ್ಸ್ಟೈನ್ ಎಂಬ ವಿಜ್ಞಾನಿ. ಕೆಲವು ವೇಳೆ ನಾವು ಒಂದು ಕೆಲಸ ಮಾಡಿ ಬೇಜಾರಾಗುತ್ತದೆ, ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡುತ್ತೇವೆ. ಅಂತೂ ಕೆಲಸ ಮಾಡದೇ ಇರುವುದಕ್ಕೆ ಆಗುವುದಿಲ್ಲ. ಸುಮ್ಮನೆ ಇರಗೊಡಿಸದು ನಮ್ಮಲ್ಲಿರುವ ಪ್ರಕೃತಿ. ಪ್ರಕೃತಿ 3 ಗುಣಗಳಿಂದ ಆಗಿದೆ. ಅವೇ ತಮಸ್ಸು, ರಜಸ್ಸು ಮತ್ತು ಸತ್ವ. ಈ 3 ಗುಣಗಳು ಕೂಡ ಒಬ್ಬನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡುತ್ತದೆ. ಒಂದಕ್ಕಿಂತ ಮತ್ತೊಂದು ಕೆಲಸ ಒಳ್ಳೆಯದಿರಬಹುದು, ಆದರೆ ಎಲ್ಲವೂ ಕೆಲಸವೇ.
ಎಲ್ಲವೂ ಗುಣದ ಕ್ಷೇತ್ರದಲ್ಲಿಯೇ ಇವೆ. ಮೊದಲನೆಯದೇ ತಮೋಗುಣ. ಇಲ್ಲಿ ನಿದ್ರೆ, ಆಲಸ್ಯ, ಮೋಹ, ಮರೆವು, ಅಸಡ್ಡೆ ಇವುಗಳೆಲ್ಲ ಇವೆ. ಯಾವಾಗಲೂ ಒಬ್ಬ ನಿದ್ರೆ ಮಾಡುವುದಕ್ಕೆ ಆಗುವುದಿಲ್ಲ. ಸುಮ್ಮನೆ ಏನನ್ನೋ ಮಾಡುತ್ತಾ ಇರುತ್ತಾನೆ. ಇದರಿಂದ ಅವನಿಗೆ ಪ್ರಯೋಜನವಿಲ್ಲ, ಇತರರಿಗೆ ಪ್ರಯೋಜನವಿಲ್ಲ, ಅನಾವಶ್ಯಕವಾಗಿರುವುದನ್ನು ಮಾಡುತ್ತಾನೆ. ಒಬ್ಬ ಈ ಗುಂಪಿಗೆ ಸೇರಿದವನು ಬೆಳಿಗ್ಗೆ ಮನೆಯಿಂದ ತಿಂಡಿ ತೆಗೆದು ತಿಂದುಕೊಂಡು ಹೋಗುತ್ತಿದ್ದ. ಆ ಊರಿನಲ್ಲಿ ಕುಂಬಾರಕೇರಿಯಲ್ಲಿ ಒಂದು ಆವಿಗೆಯ ಮನೆ. ಅಲ್ಲಿ ಒಡೆದು ಹೋದ ಮಡಿಕೆಗಳನ್ನೆಲ್ಲ ರಾಶಿಯಾಗಿ ಇಡುತ್ತಿದ್ದರು. ಈತ ಒಂದು ಕೋಲಿನಿಂದ ಅವುಗಳನ್ನೆಲ್ಲ ಒಡೆದು ಸುಸ್ತಾಗಿ ಬೆವರು ಸುರಿಸುತ್ತಾ ಊಟದ ಹೊತ್ತಿಗೆ ಬರುತ್ತಿದ್ದ. ಇವತ್ತು ತುಂಬಾ ಕೆಲಸ ಮಾಡಿದೆ ಎಂದು ಅವನು ಭಾವಿಸುತ್ತಾನೆ. ನಮ್ಮಲ್ಲಿ ಅನೇಕರು ಈ ಮಡಕೆ ಒಡೆಯುವವರ ಗುಂಪಿಗೆ ಸೇರಿದವರು. ಸುಮ್ಮನೆ ಕಾಲವನ್ನು ಕೊಲ್ಲುತ್ತೇವೆಯೇ ಹೊರತು ಅದರಿಂದ ಒಳ್ಳೆಯ ಪ್ರಯೋಜನವಿಲ್ಲ. ನನಗಲ್ಲ, ಮನೆಗಲ್ಲ, ದೇಶಕ್ಕಲ್ಲ. ದೇಶದಲ್ಲಿರುವ ಜೊಳ್ಳು ಜನಾಂಗ ಇದು. ಕೆಲಸವನ್ನೇನೋ ಮಾಡುತ್ತಾನೆ, ಆದರೆ ಯೋಗ್ಯವಾದುದನ್ನು ಮಾಡುವುದಿಲ್ಲ, ಸಕಾಲದಲ್ಲಿ ಮಾಡುವುದಿಲ್ಲ. ಎರಡನೆಯ ಗುಂಪಿನವನೇ ರಜೋಗುಣಿ. ಅವನು ಪಾದರಸದಂತೆ ಚುರುಕು, ಯಾವಾಗಲೂ ಏನನ್ನಾದರೂ ಮಾಡುತ್ತಾ ಇರುವನು. ಇದರಿಂದ ಅವನಿಗೆ ಪ್ರಯೋಜನವಾಗಬೇಕು, ಲಾಭ ಬರಬೇಕು. ಇದಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾ ಇರುವನು. ಅವನು ತೆಪ್ಪಗೆ ಇರುವ ಸಮಯವೇ ಇಲ್ಲ. ಸ್ವಾರ್ಥವೋ ಪರಹಿತವೋ ಅಂತೂ ಯಾವುದಾದರೂ ಉದ್ದೇಶದಿಂದ ಏನನ್ನಾದರೂ ಮಾಡುತ್ತಲೇ ಇರುತ್ತಾನೆ. ಹೀಗೆ ಕೆಲಸ ಮಾಡುವಾಗ ಅನೇಕ ವೇಳೆ ವ್ಯಥೆಯನ್ನು ಅನುಭವಿಸುತ್ತಾನೆ, ಕಷ್ಟವನ್ನು ಅನುಭವಿಸುವನು. ಸ್ವಲ್ಪ ಕಾಲ ನಾನು ಇನ್ನೇನನ್ನು ಮಾಡುವುದಿಲ್ಲ ಎಂದು ಸಂಕಲ್ಪ ಮಾಡುತ್ತಾನೆ. ತನಗೆ ಗೊತ್ತಾಗದೆ ಅವನು ಆಗಲೇ ಇನ್ನಾವುದೋ ಒಂದರಲ್ಲಿ ಮುಳುಗಿರುವನು. ಆನೆಯ ಮೇಲೆ ಕುಳಿತುಕೊಂಡ ಮಾವುತ ಅದನ್ನು ಅಂಕುಶದಿಂದ ಹೇಗೆ ತಿವಿಯುತ್ತಿರುವನೋ ಹಾಗೆ ರಜೋಗುಣ ಪ್ರವೃತ್ತಿ ಇವನನ್ನು ತಿವಿಯುತ್ತಿರುವುದು. ಇವನು ಸುಮ್ಮನೆ ಇರಲಾರ. ಇನ್ನೊಬ್ಬರು ಕಚಗುಳಿ ಇಟ್ಟರೆ ನಾವು ನಗಲೇಬೇಕು. ಅದರಂತೆಯೇ ರಜೋಗುಣ ಇವನ ಮೂಲಕ ಕೆಲಸ ಮಾಡಿಸುತ್ತಿರುವುದು. ಇನ್ನು ಮೂರನೆಯವನು ಇರುವನು. ಇವನೇ ಸತ್ವಗುಣಿ. ಗುಣಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದುದು ಇದು. ಅವನು ಮೇಧಾವಿ, ಒಳ್ಳೆಯ ಆಲೋಚನೆಗಳನ್ನು ಮಾಡುತ್ತಾನೆ, ಒಳ್ಳೆಯ ಭಾವನೆಗಳು ಅವನಲ್ಲಿ ಇವೆ. ಭಗವದ್ಭಕ್ತ. ಈ ಪ್ರಪಂಚದ ಮೇಲೆ ಅನುಕಂಪ. ಇಲ್ಲಿರುವ ಜನರನ್ನು ಕಂಡರೆ ಪ್ರೀತಿ, ಕಷ್ಟದಲ್ಲಿ ಇರುವವರನ್ನು ಕಂಡರೆ ಹೃದಯ ಕರಗುವುದು. ಆನಂದ ಪಡುವವರನ್ನು ನೋಡಿ ಅವರ ಆನಂದದಲ್ಲಿ ಭಾಗಿಯಾಗುವನು. ನನಗೆ ಬರಲಿಲ್ಲ ಎಂದು ಕರಗುವುದಿಲ್ಲ. ದುಃಖದಲ್ಲಿ ಇರುವವರನ್ನು ನೋಡಿ ಅವರಿಗೆ ಸಾಂತ್ವನ ಹೇಳುತ್ತಾನೆ. ತಾನು ಬದುಕಿರುವವರೆಗೆ ಇತರರಿಗೆ ಒಳ್ಳೆಯದನ್ನು ಮಾಡುವನು. ಹೆಚ್ಚಾಗಿ ಭಗವಂತನಿಗೆ, ಅವನ ಮಕ್ಕಳಿಗೆ ತನ್ನಲ್ಲಿ ಇರುವುದನ್ನೆಲ್ಲ ಕೊಡಬೇಕು, ಅತ್ಯಂತ ಕಡಿಮೆ ಸ್ವೀಕರಿಸಬೇಕು ಎಂಬ ನಿಯಮದ ಮೇಲೆ ಅವನು ಜೀವನವನ್ನು ರೂಢಿಸುವನು. ಇಂತಹ ವ್ಯಕ್ತಿಯೂ ಕೂಡ ಆತ್ಮಕಲ್ಯಾಣ ಮತ್ತು ಪರಹಿತ ಇವುಗಳಿಂದ ಪ್ರೇರಿತನಾಗಿ ಯಾವುದಾದರೂ ಒಂದು ಕೆಲಸದಲ್ಲಿ ನಿರತನಾಗಿರುವನು. ಅವನು ಮಾಡುವ ಕೆಲಸದ ಹಿಂದೆ ಉದ್ವೇಗವಾಗಲಿ ಗಡಿಬಿಡಿಯಾಗಲಿ ಇಲ್ಲ. ಕೀರ್ತಿ, ಅಧಿಕಾರದ, ಲಾಭದ ಆಸೆಗಿಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ತನ್ನ ಕಾಲವನ್ನು ಕಳೆಯುತ್ತಿರುವನು. ಆದರೂ ಇದೂ ಕೂಡ ಕಾರ್ಯದೃಷ್ಟಿಯಿಂದ ನೋಡಿದರೆ ಕರ್ಮವೇ. ತಮೋಗುಣಿ ಕೆಲಸಕ್ಕೆ ಬರದೇ ಇರುವುದನ್ನು ಮಾಡುತ್ತಾನೆ, ರಜೋಗುಣಿ ಸ್ವಾರ್ಥದಿಂದ ಮಾಡುತ್ತಾನೆ, ಸತ್ವಗುಣಿ ನಿಸ್ವಾರ್ಥನಾಗಿ ಮಾಡುತ್ತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಯಾರು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯವನ್ನು ಸ್ಮರಿಸುತ್ತಿರುವನೋ ಅವನು ವಿಮೂಢಾತ್ಮ ಮತ್ತು ಮಿಥ್ಯಾಚಾರಿ ಎನಿಸುವನು. ಒಬ್ಬ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸುತ್ತಾನೆ, ಆದರೆ ಮನಸ್ಸಿನ ಒಳಗೆ ಅದಕ್ಕೆ ಸಂಬಂಧಪಟ್ಟ ಆಸೆಗಳನ್ನು ಮೆಲ್ಲುತ್ತಿರುವನು. ಇಂಥವನು ವಿಮೂಢಾತ್ಮ. ಏಕೆಂದರೆ ಇವನ ಮನಸ್ಸು ಆ ಕೆಲಸ ಮಾಡುತ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತಿದೆ. ಇವನು ಮಾಡುವುದು ಹೊರಗೆ ಕಾಣಿಸುವುದಿಲ್ಲ. ಪೊಲೀಸಿನವನಾಗಲಿ ಜಡ್ಜಿ ಆಗಲಿ ಹಿಡಿಯುವಂತೆಯೂ ಇಲ್ಲ.
ಆದರೆ ಸೂಕ್ಷ್ಮವಾಗಿ ಆ ಕರ್ಮವನ್ನು ಮಾಡುತ್ತಿರುವನು. ಅದನ್ನು ನಿಗ್ರಹಿಸದೆ ಹೋದರೆ ಸ್ಥೂಲವಾಗಿಯೂ ಆ ಕಾರ್ಯವನ್ನು ಮಾಡುವ ಸ್ಥಿತಿಗೆ ಇವನ ಮನಸ್ಸು ಬರುವುದು. ಮನಸ್ಸಿನಲ್ಲಿ ಮಾಡಿದರೆ ಪಾಪವಿಲ್ಲ, ಹೊರಗೆ ಮಾಡಿದರೆ ಮಾತ್ರ ಪಾಪ ಎಂದು ಭಾವಿಸುವುದು ತಪ್ಪು. ಇದು ಬಾಹ್ಯ ಪ್ರಪಂಚಕ್ಕೆ ಅನ್ವಯಿಸುವುದು. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಮನಸ್ಸಿನಲ್ಲಿ ಮಾಡುವುದು ಒಂದು ಮೈಲಿಗೆಯೇ. ಇದು ಮೈಲಿಗೆ ಎಂದು ಭಾವಿಸದೇ ಇದ್ದರೆ ಅವನು ಮೂಢ. ಒಬ್ಬ ಮಾಡುವ ತಪ್ಪು ಸಮಾಜಕ್ಕೆ ಗೊತ್ತಾಗಿದೆ, ಮತ್ತೊಬ್ಬ ಮಾಡುವ ತಪ್ಪು ಸಮಾಜಕ್ಕೆ ಗೊತ್ತಾಗಿಲ್ಲ. ಆದರೆ ದೇವರ ಎದುರಿಗೆ ಇಬ್ಬರು ತಪ್ಪಿತಸ್ಥರೇ. ಹಿಂದಿನ ಕಾಲದಲ್ಲಿ ಹಿಬ್ರೂ ದೇಶದಲ್ಲಿ ಒಂದು ಆಚಾರವಿತ್ತು. ಅಲ್ಲಿ ಯಾವ ಹೆಂಗಸಾದರೂ ಕಳಂಕ ಜೀವನವನ್ನು ನಡೆಸಿದರೆ ಅದು ಜನಗಳಿಗೆ ಗೊತ್ತಾದರೆ ಅವಳನ್ನು ಎಲ್ಲರೂ ಕಾಣುವ ಕಡೆ ನಿಲ್ಲಿಸಿ ಎಲ್ಲರೂ ತಮ್ಮ ಕೈಯಿಂದ ಕಲ್ಲನ್ನು ತೆಗೆದುಕೊಂಡು ಅವಳನ್ನು ಹೊಡೆಯುವುದು ಆ ದೇಶದ ಆಚಾರವಾಗಿತ್ತು. ಒಂದು ಸಲ ಒಬ್ಬ ತಬ್ಬಲಿ ಹುಡುಗಿಯನ್ನು ಜನರೆಲ್ಲ ಸೇರಿಕೊಂಡು ಹೊಡೆಯುತ್ತಿದ್ದರು. ಕ್ರೈಸ್ತ ಆ ದಾರಿಯಲ್ಲಿ ಹೋಗುತ್ತಿದ್ದ. ಅವನು ಈ ಸಮಾಚಾರವನ್ನು ಕೇಳಿದ. ಆತ ತಕ್ಷಣವೇ ಅಲ್ಲಿ ನೆರೆದ ಮಂದಿಗೆ ಹೀಗೆ ಹೇಳಿದ: ನಿಮ್ಮಲ್ಲಿ ಯಾರು ಮನಸ್ಸಿನಲ್ಲಿಯೂ ಒಂದು ಅಪರಾಧವನ್ನು ಮಾಡಿಲ್ಲವೋ ಅವರು ಮುಂದೆ ಬರಲಿ ಕಲ್ಲನ್ನು ಎಸೆಯುವುದಕ್ಕೆ. ಆಗ ಎಲ್ಲರೂ ಹಿಂದೆ ಸರಿದು ನಿಂತರು. ಯಾರಿಗೂ ಧೈರ್ಯವಿರಲಿಲ್ಲ. ತಾವು ಮನಸ್ಸಿನಲ್ಲಿಯೂ ಒಂದು ಅಪರಾಧವನ್ನು ಮಾಡಿಲ್ಲ ಎಂದು ಹೇಳಿಕೊಳ್ಳುವುದಕ್ಕೆ. ಅನೇಕರು ಬಾಹ್ಯದಲ್ಲಿಯೇ ಎಷ್ಟೋ ತಪ್ಪನ್ನು ಮಾಡಿರುತ್ತಾರೆ, ಆದರೆ ಅವರು ಸಿಕ್ಕಿಕೊಂಡಿರುವುದಿಲ್ಲ. ತಪ್ಪನ್ನು ಮಾಡಿದವರನ್ನೆಲ್ಲ ಹಿಡಿದು ಸಮಾಜದಲ್ಲಿ ಶಿಕ್ಷಿಸುತ್ತಿಲ್ಲ. ಹಾಗೆ ತಪ್ಪು ಮಾಡಿದವರಲ್ಲಿ ಎಲ್ಲೋ ಕೆಲವರು ಸಿಕ್ಕಿಕೊಳ್ಳುವರು. ಒಳಗೆ ಒಂದು ಹೊರಗೆ ಒಂದು ಇರುವವರನ್ನು ಶ್ರೀಕೃಷ್ಣ ಮಿಥ್ಯಾಚಾರಿ ಎನ್ನುವನು. ಎಲ್ಲ ಹೊಲಸು ಯೋಚನೆಗಳು ಮನಸ್ಸಿನಲ್ಲಿದ್ದರೂ ಕೂಡ ದೊಡ್ಡ ಸಾಧು ಪುರುಷನಂತೆ ಸೋಗು ಹಾಕುತ್ತಿರುವನು. ಅವನು ಹೊರಗಿನ ಸಮಾಜವನ್ನು ವಂಚಿಸುವನು. ಅದಕ್ಕಿಂತ ಹೆಚ್ಚಾಗಿ ತನ್ನನ್ನೇ ತಾನು ವಂಚಿಸಿಕೊಳ್ಳುತ್ತಿರುವನು. ಪಾಪಿಗಾದರೂ ದೇವರ ಕಡೆ ಹೋಗುವುದಕ್ಕೆ ಸಾಧ್ಯ, ಆದರೆ ಇಂತಹ ಮಿಥ್ಯಾಚಾರಿಗೆ ಅಸಾಧ್ಯ. ಶ್ರೀಕೃಷ್ಣ ಇಲ್ಲಿ ಹೇಳುವುದು, ಮನಸ್ಸಿನ ಆಸೆಗಳನ್ನು ಯಾವಾಗ ಗೆಲ್ಲುವುದಕ್ಕೆ ಆಗುವುದಿಲ್ಲವೋ ಅದನ್ನು ಬಾಹ್ಯ ರೀತಿಯಲ್ಲಿ ಧಾರ್ಮಿಕವಾಗಿ ಮಾಡಿ ತೃಪ್ತಿಪಡಿಸಿಕೊಳ್ಳಲಿ ಎಂದು. ಅದೇನು ಪಾಪವಲ್ಲ. ಅದಕ್ಕೆ ನಮ್ಮ ಶಾಸ್ತ್ರಗಳು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಪುರುಷಾರ್ಥ ಎಂದು ಸಾರುವುದು. ಹಣದ ಮೇಲೆ ಆಸೆ ಇದ್ದರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಅನುಭವಿಸಲಿ, ಆದರೆ ಸುಳ್ಳು ಹೇಳದೆ ಮೋಸ ಮಾಡದೇ ಇರಲಿ. ಅದರಂತೆಯೇ ಕಾಮದ ಬಯಕೆ ಇದ್ದರೆ ಅದನ್ನು ಸ್ವಾಭಾವಿಕ ರೀತಿಯಲ್ಲಿ ತೃಪ್ತಿಪಡಿಸಿಕೊಳ್ಳಲಿ. ಹಾಗೆ ಮಾಡುವಾಗ ಸಮಾಜಕ್ಕೆ ವಿರೋಧವಾದ ರೀತಿಯಲ್ಲಿ ಹೋಗಬಾರದು. ಯಾವಾಗಲೂ ಅಧರ್ಮವನ್ನು ಆಶ್ರಯಿಸಬಾರದು. ಧರ್ಮದ ಮೂಲಕವಾಗಿಯೇ ಕಾಮ ಮತ್ತು ಅರ್ಥವನ್ನು ತೃಪ್ತಿಪಡಿಸಿಕೊಳ್ಳಬಹುದು. ಈ ಅನುಭವದ ಯಂತ್ರದ ಮೂಲಕ ಹೋದ ಮೇಲೆಯೇ ಈ ಕಿಲುಬು ಸುಟ್ಟು ಹೋಗುವುದು. ಅದಿದ್ದರೂ ಇಲ್ಲ ಎಂದು ಹೇಳಿಕೊಂಡು ಮನಸ್ಸಿನಲ್ಲಿಯೇ ಅದನ್ನು ಕಬಳಿಸುತ್ತಿದ್ದರೆ ಆ ಆಸೆಯಿಂದ ಪಾರಾಗುವುದಕ್ಕೆ ಆಗುವುದಿಲ್ಲ. ಆಸೆಯನ್ನು ನಿಗ್ರಹಿಸುವ ಸಾತ್ವಿಕ ಶಕ್ತಿ ಇದ್ದರೆ ಹಾಗೆ ಮಾಡಲಿ, ಅವರು ಸರ್ವೋತ್ಕೃಷ್ಟ. ಹಾಗೆ ಮಾಡಲು ಸಾಧ್ಯವಿಲ್ಲದೆ ಇದ್ದರೆ ಅದನ್ನು ಧಾರ್ಮಿಕವಾಗಿ ಧರ್ಮ ಮಾರ್ಗದಿಂದ ತೃಪ್ತಿಪಡಿಸಿಕೊಳ್ಳಲಿ. ಇವನು ಮಧ್ಯಮ. ಅದನ್ನು ತೃಪ್ತಿಪಡಿಸಿಕೊಳ್ಳಲು ಅಧರ್ಮದ ದಾರಿಯನ್ನು, ಅಧರ್ಮದ ಹಾದಿಯನ್ನು ಹಿಡಿಯುವವನು ಅಧಮ. ಕೇವಲ ಮನಸ್ಸಿನಲ್ಲಿಯೇ ಮೆಲ್ಲುವವನು ಅಧಮಾಧಮನು. ಅವನಿನ್ನೂ ಆ ಗುಹೆಯಿಂದ ಹೊರಗೆ ಬರಬೇಕಾಗಿದೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಆದರೆ ಅರ್ಜುನ, ಯಾರು ಇಂದ್ರಿಯವನ್ನು ಮನಸ್ಸಿನಿಂದ ತಡೆದು ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಅನಾಸಕ್ತನಾಗಿ ಮಾಡುತ್ತಿರುವನೋ ಅವನು ಅತಿಶಯನು. ಎರಡನೆಯವನು ಆಸೆಯನ್ನು ಮನಸ್ಸಿನಲ್ಲಿಯೇ ಗೆಲ್ಲುತ್ತಾನೆ, ಆದರೆ ಕರ್ಮೇಂದ್ರಿಯಗಳ ಮೂಲಕ ಅವಶ್ಯಕವಾದ ಕರ್ಮಗಳನ್ನು ಮಾಡುತ್ತಾನೆ. ಹಾಗೆ ಕರ್ಮ ಮಾಡುವಾಗ ಅನಾಸಕ್ತನಾಗಿರುವನು. ಬರುವ ಫಲಾಫಲಗಳಿಗೆ ಅಂಟಿಕೊಂಡಿರುವುದಿಲ್ಲ. ಇವನು ಕೆಲಸವನ್ನು ಮಾಡುತ್ತಾ ಇದ್ದರೂ
ಅದು ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಇವನಲ್ಲಿ ಒಳಗೆ ಒಂದು ಹೊರಗೆ ಒಂದು ಇಲ್ಲ. ಇವನು ಒಳಗೆ ಒಂದು ಹೊರಗೆ ಒಂದು ಇರುವ ಮಿಥ್ಯಾಚಾರಿಗಿಂತ ಶ್ರೇಷ್ಠ. ಇವನು ಮಾಡುವ ಕರ್ಮ ಕರ್ಮಯೋಗವಾಗಿರುವುದು. ಬರೀ ಕರ್ಮ ಮಾಡಿದರೆ ಅದು ನಮ್ಮನ್ನು ಫಲಗಳಿಗೆ ಕಟ್ಟಿ ಹಾಕುವುದು. ಆದರೆ ಅದೇ ಕರ್ಮವನ್ನೇ ಯೋಗ ದೃಷ್ಟಿಯಿಂದ ಮಾಡಿದರೆ ಯಾವ ಬಂಧನವೂ ಇರುವುದಿಲ್ಲ. ಯೋಗವೆಂಬ ಬೆಂಕಿ ಕರ್ಮದಲ್ಲಿರುವ ನಮ್ಮನ್ನು ಕಟ್ಟಿ ಹಾಕುವ ಸ್ವಭಾವವನ್ನು ನಾಶ ಮಾಡುವುದು. ಬೆಂಕಿಯ ಮೇಲೆ ಹುರಿದ ಬೀಜ ಹೇಗೆ ಚಿಗುರುವ ಸ್ವಭಾವವನ್ನು ಕಳೆದುಕೊಳ್ಳುವುದೋ ಹಾಗೆ ಆಗುವುದು. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ನೀನು ನಿಯತವಾದ ಕರ್ಮವನ್ನು ಮಾಡು, ಏಕೆಂದರೆ ಕರ್ಮ ಅಕರ್ಮಕ್ಕಿಂತ ಮೇಲು. ಅಕರ್ಮಿಯಾಗಿದ್ದರೆ ಜೀವನದಲ್ಲಿ ಬದುಕಿರುವುದು ಕಷ್ಟವಾಗುವುದು. ನೀನು ನಿಯತವಾದ ಕರ್ಮವನ್ನು ಮಾಡಬೇಕು ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. 2 ಬಗೆಯ ಕರ್ಮಗಳಿವೆ. ಒಂದು ನಿಯತ ಕರ್ಮ, ಮತ್ತೊಂದು ಕಾಮ್ಯ ಕರ್ಮ. ಬೇಕಾದರೆ ನಾವು ಕಾಮ್ಯ ಕರ್ಮವನ್ನು ತ್ಯಜಿಸಬಹುದು. ಸ್ವರ್ಗಕ್ಕೆ ಹೋಗುವುದಕ್ಕೆ, ಮಕ್ಕಳನ್ನು ಪಡೆಯುವುದಕ್ಕೆ ಮುಂತಾದವುಗಳಿಗೆ ಬೇಕಾದಷ್ಟು ಯಾಗ ಯಜ್ಞಗಳಿವೆ. ಮತ್ತು ಇಹಲೋಕದಲ್ಲಿ ನಾನು ಕೀರ್ತಿ ಪಡೆಯಬೇಕಾದರೆ, ಅಧಿಕಾರವನ್ನು ಪಡೆಯಬೇಕಾದರೆ ಅದಕ್ಕೆಂದೇ ಬೇಕಾದಷ್ಟು ಕರ್ಮಗಳಿವೆ. ಅದನ್ನು ಬಿಟ್ಟರೆ ನನಗೆ ಮಾತ್ರ ಅದರಿಂದ ನಷ್ಟ, ಅದರಿಂದ ಸಮಾಜಕ್ಕೆ ಹಾನಿಗಿಲ್ಲ. ನಿಯತ ಕರ್ಮ ಪ್ರತಿ ವರ್ಣ ಮತ್ತು ಆಶ್ರಮದವರು ಮಾಡಲೇಬೇಕಾದ ಕರ್ಮಗಳು. ಅದನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಇಡೀ ಸಮಾಜ ನಿಂತಿರುವುದೇ ಇದರ ಮೇಲೆ. ಇದರಿಂದ ನಮಗೆ ಯಾವ ಲಾಭ ಆಗದೇ ಇದ್ದರೂ ಈ ಕರ್ತವ್ಯಗಳನ್ನು ನಾವು ನೆರವೇರಿಸಬೇಕು. ಯಾವಾಗ ನಾವೊಂದು ಸಮಾಜದಲ್ಲಿ ಹುಟ್ಟಿರುವೆವೋ ಅದರಿಂದ ನಮಗೆ ಬರುವುದನ್ನೆಲ್ಲ ಹೀರಿಕೊಂಡು ನಾವು ಬೆಳೆದಿರುವೆವು. ಈಗ ನಾವು ಆ ಸಮಾಜ ಚೆನ್ನಾಗಿರುವುದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡುವುದು ನಮ್ಮ ಒಂದು ಮುಖ್ಯ ಕರ್ತವ್ಯ. ಯಾವಾಗ ನಾವು ಇದನ್ನು ಮಾಡುವುದಿಲ್ಲವೋ ಆಗ ನಾವು ಮಹಾಪಾಪ ಮಾಡಿದಂತೆ ಆಗುವುದು. ಅಕರ್ಮಕ್ಕಿಂತ ಕರ್ಮ ಉತ್ತಮ ಎನ್ನುವನು. ನಮ್ಮಲ್ಲಿ ಬೇಕಾದಷ್ಟು ವಾಸನೆಗಳು ಇವೆ. ಅವು ಕ್ಷಯವಾದಲ್ಲದೆ ಚಿತ್ತ ಶುದ್ಧಿಯಾಗುವುದಿಲ್ಲ. ಮುಂಚೆ ನಮ್ಮ ಒಳಗಿರುವ ಆಸೆಗಳು ಮೇಲೇಳಬೇಕು. ಅನಂತರ ಆ ವಾಸನೆಗಳಿಗೆ ವಿರೋಧವಾಗಿರುವ ಕರ್ಮಗಳನ್ನು ಮಾಡಬೇಕು. ಆಗಲೇ ಕರ್ಮದಿಂದ ಪಾರಾಗಲು ಸಾಧ್ಯ. ಆಸೆ ಮೇಲೇಳಬೇಕಾದರೆ ಅದನ್ನು ಕರ್ಮದಿಂದ ಕಡೆಯಬೇಕು. ಮೊಸರಿನಲ್ಲಿ ಬೆಣ್ಣೆ ಇದೆ. ಆ ಬೆಣ್ಣೆ ಮೊಸರಿನ ಮೇಲೆ ಏಳಬೇಕಾದರೆ ಕಡೆಯುವ ಕೋಲಿನಿಂದ ಕಡೆಯಬೇಕು. ಆಗ ಮಾತ್ರ ಮೇಲೆ ತೇಲುವುದು. ಅನಂತರ ಅದನ್ನು ತೆಗೆದು ಹಾಕಬಹುದು. ಅದರಂತೆಯೇ ನಾವು ಕರ್ಮವನ್ನು ಮಾಡಿದಾಗಲೇ ನಮ್ಮಲ್ಲಿರುವ ನ್ಯೂನತೆಗಳು ಮೇಲೆದ್ದು ಬರಬೇಕಾದರೆ, ಅನಂತರ ಅಲ್ಲಿ ಬಂಧನಕ್ಕೆ ಒಳಗು ಮಾಡುವ ಪ್ರತಿಯೊಂದು ವಾಸನೆಗೂ ಅದಕ್ಕೆ ವಿರೋಧವಾದ ಒಳ್ಳೆಯ ಭಾವನೆಯಿಂದ ಕರ್ಮ ಮಾಡಬೇಕು. ಇದು ಹೊರಗಿನಿಂದ ಒಂದು ಮುಳ್ಳನ್ನು ತೆಗೆದುಕೊಂಡು ಕಾಲಿನಲ್ಲಿರುವ ಮತ್ತೊಂದು ಮುಳ್ಳನ್ನು ತೆಗೆದು ಹಾಕುವಂತೆ. ಒಳ್ಳೆಯ ದೃಷ್ಟಿಯಿಂದ ಕರ್ಮವನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಚಿಂತೆಯಿಲ್ಲ. ಸುಮ್ಮನೆ ಇರುವುದಕ್ಕಿಂತ ಲಾಭಕ್ಕೋ ಕೀರ್ತಿಗೋ ಅಂತೂ ಯಾವುದಾದರೂ ಒಂದು ಉದ್ದೇಶದಿಂದ ಮಾಡುವುದಾದರೂ ಮೇಲು. ತಮೋಗುಣದಲ್ಲಿ ಇರುವವನು ಒಂದೇ ಸಲ ಸತ್ವ ದೃಷ್ಟಿಯಿಂದ ಕೆಲಸವನ್ನು ಮಾಡಲು ಕಲಿಯಲು ಆಗುವುದಿಲ್ಲ. ರಜೋಗುಣದಿಂದಲಾದರೂ ಪ್ರೇರೇಪಿತನಾಗಿ ಕರ್ಮ ಮಾಡಲಿ. ಇದರಿಂದ ಅವನಿಗೆ ಪ್ರಯೋಜನ. ಜೊತೆಗೆ ಇದರಿಂದ ಸಮಾಜಕ್ಕೆ ಲಾಭವಾಗುವುದು. ಸಮಷ್ಟಿ ಜೀವನವೇ ಸಮಾಜ. ಪ್ರತಿಯೊಬ್ಬನೂ ಸಮಷ್ಟಿ ಜೀವನಕ್ಕೆ ತನ್ನ ಪಾಲಿನ ಕರ್ಮವನ್ನು ಧಾರೆಯೆರೆಯಬೇಕು. ನಿಸ್ವಾರ್ಥವಾಗಿ ಮಾಡಲು ಸಾಧ್ಯವಾಗದೇ ಇದ್ದರೆ ಸ್ವಾರ್ಥನಾಗಿಯಾದರೂ ಮಾಡಲಿ. ಒಬ್ಬ ರೈತ ಬೆಳೆಯುತ್ತಾನೆ. ಇದನ್ನು ಅವನು ಸ್ವಾರ್ಥ ದೃಷ್ಟಿಯಿಂದ ಮಾಡಬಹುದು. ಆದರೇನು, ಇದರಿಂದ ಬೆಳೆಯದೇ ಇರುವವರಿಗೆ ಕಾಳು ಸಿಕ್ಕಿದಂತೆ ಆಗಲಿಲ್ಲವೇ? ಸ್ವಾರ್ಥದ ದೃಷ್ಟಿಯಿಂದ ನಾವು ಮಾಡುವುದು ಸಮಷ್ಟಿಯ ಹಿತಕ್ಕೆ ಆಗುವುದು. ಯಾವನು ಸ್ವಾರ್ಥ ದೃಷ್ಟಿಯನ್ನು ಬಿಟ್ಟು ಮಾಡುತ್ತಾನೆಯೋ
ಅದು ಶ್ರೇಷ್ಠ. ಸ್ವಾರ್ಥ ದೃಷ್ಟಿಯಿಂದ ಮಾಡುವುದು ಮಧ್ಯಮ. ಏನನ್ನೂ ಬೆಳೆಸದೆ ಕಾಲಹರಣ ಮಾಡುವ ರೈತ ಅಧಮ. ಇದನ್ನು ಜೀವನದಲ್ಲಿ ಎಲ್ಲಾ ಕಾರ್ಯಕ್ಷೇತ್ರಕ್ಕೂ ಅನ್ವಯಿಸಬಹುದು. ಕರ್ಮ ಮಾಡದೇ ಇದ್ದರೆ ಜೀವನದಲ್ಲಿ ಬಾಳುವುದೇ ಕಷ್ಟವಾಗುವುದು. ಕರ್ಮ ಮಾಡದೇ ಇದ್ದರೆ ನಮಗೆ ಊಟಕ್ಕೆ ಕೊಡುವವರು ಯಾರು? ನಾನು ಭಿಕ್ಷೆ ಬೇಡಬಹುದು. ಭಿಕ್ಷೆ ಬೇಡುವುದು ಒಂದು ಕರ್ಮವಾಯಿತು. ಯಾರೋ ನನಗೆ ಊಟ ಹಾಕಿದರೆಂದು ಭಾವಿಸೋಣ. ಅದನ್ನು ಚೆನ್ನಾಗಿ ಅರಗಿಸಿಕೊಳ್ಳಬೇಕಾದರೆ ಏನಾದರೂ ಕಷ್ಟಪಟ್ಟು ಕೆಲಸ ಮಾಡಬೇಕು. ನಾನು ಏನೂ ಕೆಲಸ ಮಾಡದೆ, ಆಟವಾಡದೆ, ದೇಹವನ್ನು ದಂಡಿಸದೆ ಚೆನ್ನಾಗಿ ಪುಷ್ಕಳ ಭೋಜನವನ್ನು ಮಾಡಿಕೊಂಡಿದ್ದರೆ 28 ರೋಗಗಳಿಂದ ನರಳಬೇಕಾಗುವುದು. ದೇಹ ರೋಗದಿಂದ ನರಳುವುದೂ ಕೂಡ ಒಂದು ವಿಧವಾದ ಕರ್ಮವೇ. ಸಾರ್ಥಕವಾದ ಕರ್ಮವನ್ನು ಮಾಡುವುದನ್ನು ಬಿಟ್ಟು ಈಗ ನರಳಬೇಕಾದ ಕರ್ಮವನ್ನು ಕಟ್ಟಿಕೊಂಡಂತೆ ಆಯಿತು. ಅಂತೂ ನಾವು ಕರ್ಮದಿಂದ ಎಂದಿಗೂ ಪಾರಾಗುವಂತೆಯೇ ಇಲ್ಲ. ಪಾರಾದೆ ಎಂದು ಭಾವಿಸಿದಾಗಲೂ ಮತ್ತೊಂದು ಕರ್ಮಕ್ಕೆ ಸಿಕ್ಕಿಕೊಂಡು ನರಳುವೆವು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚರ. ಯಜ್ಞಾರ್ಥವಾಗಿ ಮಾಡಿದ ಕರ್ಮ ವಿನಃ ಉಳಿದ ಕರ್ಮವೆಲ್ಲ ಬಂಧನಕ್ಕೆ ಕಾರಣವಾಗುವುದು. ಆದ ಕಾರಣ ಕೌಂತೆಯ, ಸಂಘವನ್ನು ಬಿಟ್ಟು ಕರ್ಮವನ್ನು ಸರಿಯಾಗಿ ಮಾಡು. ಯಜ್ಞಕ್ಕಾಗಿ ಮಾಡಿದ ಕರ್ಮ ಎಂದರೆ ಇದು ಭಗವದರ್ಪಿತವಾಗಲಿ ಎಂದು ಮಾಡಿದ ಕರ್ಮ. ಈ ದೃಷ್ಟಿಯಿಂದ ಮಾಡಿದ ಕರ್ಮ ನಮ್ಮನ್ನು ಬಂಧಿಸುವುದಿಲ್ಲ. ದೇವರು ನಮಗೆ ಏನನ್ನು ಕೊಟ್ಟಿರುವನೋ ಅದು ದೇಹದ ದುಡಿಮೆ ಇರಬಹುದು, ಜಾಣತನದ ಕೆಲಸ ಇರಬಹುದು, ಕಲಾಭಿರುಚಿ ಇರಬಹುದು, ದೊಡ್ಡ ಬೋಧನೆಯ ಕೆಲಸ ಇರಬಹುದು. ಇವನ್ನೆಲ್ಲ ನಾವೊಂದು ಯಜ್ಞ ರೂಪಕ್ಕೆ ಪರಿವರ್ತಿಸಬೇಕು. ಪ್ರತಿಯೊಂದು ಲೌಕಿಕ ಕೆಲಸವನ್ನು ಪೂಜೆಯಂತೆ ಮಾಡಲು ಸಾಧ್ಯ. ಯಾವಾಗ ನಾವು ಯಜ್ಞ ದೃಷ್ಟಿಯಿಂದ ಮಾಡುತ್ತೇವೆಯೋ ಆಗ ಒಂದು ಕೆಲಸ ಮೇಲಲ್ಲ, ಮತ್ತೊಂದು ಕೆಲಸ ಕೀಳಲ್ಲ. ಒಂದರಷ್ಟೇ ಮತ್ತೊಂದು ಮುಖ್ಯ. ಕೇವಲ ಕೀರ್ತಿ, ಹೆಸರು, ಅಧಿಕಾರ ಸಂಪಾದನೆಯ ದೃಷ್ಟಿಯಿಂದ ಒಂದರಿಂದ ಹೆಚ್ಚು ವರಮಾನ, ಮತ್ತೊಂದರಿಂದ ಕಡಿಮೆ ವರಮಾನ ಇರಬಹುದು. ಆದರೆ ಸಮಷ್ಟಿಯ ಹಿತದ ದೃಷ್ಟಿಯಿಂದ ಒಬ್ಬನಷ್ಟೇ ಮತ್ತೊಬ್ಬನು ಮುಖ್ಯ. ಅಲ್ಲಿ ಯಾರೂ ನಗಣ್ಯರಲ್ಲ. ಒಂದು ದೇವಸ್ಥಾನದಲ್ಲಿ ಕಸ ಗುಡಿಸುವವನು ಎಷ್ಟು ಮುಖ್ಯವೋ ದೇವರಿಗೆ ಚಾಮರ ಹಾಕುವವನು ಅಷ್ಟೇ ಮುಖ್ಯ. ದೇವರಿಗೆ ಪೂಜೆ ಮಾಡುವವನು, ಅವನಿಗೆ ನೈವೇದ್ಯ ಮಾಡಿಕೊಡುವವನು, ಅವನ ಕೊರಳಲ್ಲಿ ಹಾಕಲು ಮಾಲೆ ಮಾಡುವವನು ಎಲ್ಲರೂ ಒಬ್ಬನೇ ದೇವರ ಕೆಲಸ ಮಾಡುತ್ತಿರುವರು. ಯಾರ ಕಣ್ಣಿಗೂ ಬೀಳದೆ ಆ ಗುಡಿಯ ಕಸವನ್ನು ಗುಡಿಸಿ ಅದನ್ನು ನಿರ್ಮಲ ಮಾಡುತ್ತಿರುವ ವ್ಯಕ್ತಿ ಸದಾ ಕಣ್ಣಿಗೆ ಬೀಳುವ ಪೂಜಾರಿಯಷ್ಟೇ ಮುಖ್ಯ. ಯಾವನು ಕರ್ಮವನ್ನು ಮಾಡುವಾಗ ಭಗವಂತನನ್ನು ತನ್ನೆದುರಿಗೆ ಇಟ್ಟುಕೊಂಡು ತಾನು ಅವನಿಗೆ ಮಾಡುತ್ತಿರುವ ಸೇವೆ ಈ ಕರ್ಮ ಎಂದು ಮಾಡುವನೋ ಅವನು ಉದ್ಧಾರವಾಗುತ್ತಾನೆ. ಆ ಕರ್ಮವೇ ಅದ್ಭುತ ಪರಿಣಾಮವನ್ನು ಬೀರುತ್ತದೆ ಜನಸಮುದಾಯದ ಮೇಲೆ. ಯಾವಾಗ ನಾವು ಯಜ್ಞ ದೃಷ್ಟಿಯನ್ನು ಮರೆಯುತ್ತೇವೆಯೋ ಆಗ ನಾವು ಸ್ವಾರ್ಥಕ್ಕೆ ಇಳಿಯುತ್ತೇವೆ. ಲಾಭಕ್ಕೆ, ಯಶಸ್ಸಿಗೆ, ಕೀರ್ತಿಗೆ ಕರ್ಮ ಮಾಡುತ್ತೇವೆ. ಅನಂತರ ಅದರ ಪಾಶಕ್ಕೆ ಸಿಕ್ಕಿ ನರಳುತ್ತೇವೆ. ಒಳ್ಳೆಯ ಕೆಲಸ ಮಾಡಿದರೂ ಅದರ ಫಲಾಪೇಕ್ಷೆಗೆ ಸಿಕ್ಕಿದರೆ ವ್ಯಥೆ ಪಡುತ್ತೇವೆ. ಫಲಾಪೇಕ್ಷೆ ಎನ್ನುವುದು ಒಂದು ಬಗೆಯ ಅಂಟು. ಅದರಿಂದ ಪಾರಾಗಬೇಕಾದರೆ ಕೈಗೆ ಯಜ್ಞ ದೃಷ್ಟಿಯ ಎಣ್ಣೆಯನ್ನು ಸವರಿಕೊಂಡಿರಬೇಕು. ಆದ ಕಾರಣವೇ ಶ್ರೀಕೃಷ್ಣ ಅರ್ಜುನನಿಗೆ ಮಾಡುವ ಕೆಲಸವನ್ನು ಬಿಡಬೇಡ, ಆಸಕ್ತಿಯನ್ನು ಮಾತ್ರ ಬಿಡು, ಅನಂತರ ಕೆಲಸವನ್ನು ಸರಿಯಾಗಿ ಮಾಡು ಎನ್ನುತ್ತಾನೆ. ಅನಾಸಕ್ತಿಯಿಂದ ಕೆಲಸ ಮಾಡುವುದು ಎಂದರೆ ಏನೋ ಕಾಟಾಚಾರಕ್ಕೆ ಉದಾಸೀನವಾಗಿ ಮಾಡುವ ಕರ್ಮವಲ್ಲ. ನಿಜ, ಅವನಿಗೆ ಫಲದ ಮೇಲೆ ಅಪೇಕ್ಷೆ ಇಲ್ಲ. ಆದರೆ ಅವನು ಕರ್ಮ ಮಾಡುವಾಗ ಆ ಕರ್ಮವೇ ನನ್ನನ್ನು ಮೋಕ್ಷಕ್ಕೆ ಒಯ್ಯುವುದು ಎಂಬ ದೃಷ್ಟಿಯಿಂದ ಮಾಡುವನು. ಅವನಿಗೆ ಗುರಿ ಬೇರೆಯಲ್ಲ, ದಾರಿ ಬೇರೆಯಲ್ಲ. ಗುರಿಗೆ ಕೊಡುವ ಪ್ರಾಮುಖ್ಯತೆಯನ್ನು ಅವನು ದಾರಿಗೂ ಕೊಡುವನು. ಅನಾಸಕ್ತಿ ಎಂಬುದು ಒಂದು ದೃಷ್ಟಿಯಿಂದ ಆಸಕ್ತಿಯ ಪರಾಕಾಷ್ಠೆ. ಅಲ್ಲಿ ತನಗಾಗಿ ಇಲ್ಲ, ಎಲ್ಲ ದೇವರಿಗಾಗಿ ಮಾಡುವನು.
ತನ್ನ ಸ್ವಂತ ಲಾಭ ಮತ್ತು ಪ್ರಯೋಜನಕ್ಕೆ ಎಷ್ಟು ಮುತುವರ್ಜಿಯಿಂದ ಕೆಲಸ ಮಾಡುವನೋ ಅದಕ್ಕಿಂತ 100 ಪಾಲು ಹೆಚ್ಚು ಮುತುವರ್ಜಿಯಿಂದ ಕೆಲಸ ಮಾಡುವನು. ಆದರೆ ಅವನಿಂದ ಏನು ಹಿಂತಿರುಗಿ ಬಯಸುವುದಿಲ್ಲ. ಹಿಂತಿರುಗಿ ಬಯಸುವವರು ಕೃಪಣರು. ಜೀವನದಲ್ಲಿ ಕೊಡುವುದರಲ್ಲಿಯೂ ಒಂದು ಆನಂದವಿದೆ. ಭಗವಂತನಿಗೆ ಕೊಡುವುದರಲ್ಲಿ ಒಂದು ಭೂಮಾನಂದವಿದೆ. ಯಜ್ಞ ದೃಷ್ಟಿಯಿಂದ ಮಾಡುವವನಿಗೆ ಈ ರುಚಿ ಗೊತ್ತಿದೆ. ಅಯ್ಯೋ, ಕೊಡಬೇಕಲ್ಲ, ಮಾಡಬೇಕಲ್ಲ ಎಂದು ಗೊಣಗುವುದಿಲ್ಲ ಅವನು. ಅವನಿಗಾಗಿ ಮಾಡುವುದಕ್ಕೆ, ಅವನಿಗೆ ಕೊಡುವುದಕ್ಕೆ ಒಂದು ಅವಕಾಶವನ್ನು ಭಗವಂತ ನನಗೆ ದಯಪಾಲಿಸಿದನಲ್ಲ ಎಂದು ಎಂದೆಂದಿಗೂ ಧನ್ಯವಾದವನ್ನು ಅವನು ಭಗವಂತನಿಗೆ ಅರ್ಪಿಸುವನು. ಭಗವಂತನ ಕೆಲಸ ನಮ್ಮಂತಹ ಯಕಶ್ಚಿತ್ ವ್ಯಕ್ತಿಗಳಿಂದ ನಿಂತು ಹೋಗುವುದಿಲ್ಲ. ಅವನು ನಾನಲ್ಲದೇ ಇದ್ದರೆ ಇನ್ಯಾರನ್ನು ನಿಮಿತ್ತವಾಗಿಟ್ಟುಕೊಂಡು ಕೆಲಸ ಮಾಡುತ್ತಾನೆ. ಆದರೆ ಅವನು ನನ್ನನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಪೂರ್ವದಲ್ಲಿ ಪ್ರಜಾಪತಿ ಯಜ್ಞಗಳೊಡನೆ ಪ್ರಜೆಗಳನ್ನು ಸೃಷ್ಟಿಸಿ, ಇದರಿಂದ ನೀವು ಅಭಿವೃದ್ಧಿಯನ್ನು ಹೊಂದಿ ಇದು ನಿಮಗೆ ಇಷ್ಟವನ್ನು ಕೊಡುವ ಕಾಮಧೇನುವಾಗಲಿ ಎಂದನು. ಇಲ್ಲಿ ಪೂರ್ವದಲ್ಲಿ ಎಂದರೆ ಸೃಷ್ಟಿಯ ಆದಿಯಲ್ಲಿ. ಹಿಂದೂಗಳಾದ ನಾವು ಯಾವುದೋ ಒಂದು ಸೃಷ್ಟಿಯನ್ನು ನಂಬುವುದಿಲ್ಲ. ಹಲವಾರು ಸೃಷ್ಟಿಗಳು ಹಿಂದೆ ಆಗಿವೆ, ಹಲವು ಸೃಷ್ಟಿಗಳು ಮುಂದೆಯೂ ಆಗುವುದರಲ್ಲಿವೆ. ಸೃಷ್ಟಿ ಎನ್ನುವುದು ಸಾಗರದಲ್ಲಿ ಏಳುವ ಒಂದು ಅಲೆಯಂತೆ, ಬೀಳುವುದು ಏಳುವುದು. ಅದರಂತೆಯೇ ನಾವಿರುವ ಈ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜಾಪತಿ ಎಂದರೆ ಭಗವಂತನು ಪ್ರಜೆಗಳನ್ನು ಸೃಷ್ಟಿ ಮಾಡಿದಾಗ ಜೊತೆಯಲ್ಲಿಯೇ ಯಜ್ಞವನ್ನು ಸೃಷ್ಟಿ ಮಾಡಿದನು. ಯಜ್ಞ ಎಂದರೆ ಸಮಷ್ಟಿಯ ಜೀವನಕ್ಕೆ ವ್ಯಷ್ಟಿಯಾದವನು ಮಾಡುವ ಕ್ರಿಯೆಗಳು. ನಮ್ಮ ಸಮಾಜ ನಿಂತಿರುವುದೇ ಈ ಆಧಾರದ ಮೇಲೆ. ಒಂದು ಸಂಸಾರ ನಿಂತಿರುವುದು, ಊರು ಇರುವುದು, ದೇಶ ಇರುವುದು ಈ ಆಧಾರದ ಮೇಲೆ. ಮನೆಯ ಯಜಮಾನ ಸಂಸಾರ ನಿರ್ವಹಣೆಗೆ ಕಷ್ಟಪಡಬೇಕು. ಅದನ್ನು ಚೆನ್ನಾಗಿ ಇಟ್ಟಿರುವುದಕ್ಕೆ, ಅದರಲ್ಲಿರುವ ಪ್ರತಿಯೊಬ್ಬರಿಗೂ ಏನೇನು ಬೇಕೋ ಅದನ್ನು ಒದಗಿಸುವುದಕ್ಕೆ ದುಡಿಯಬೇಕು. ಅದರಂತೆಯೇ ಊರು ಮತ್ತು ದೇಶ ಸಮಷ್ಟಿಗೆ ನಾವು ಕೊಟ್ಟರೆ ನಮಗೆ ಅದು ಬರುವುದು. ಅದನ್ನು ಬಲ ಮಾಡಿದರೆ ನಮಗೆ ಬಲ ಬರುವುದು. ಯಜ್ಞ ಎಂದರೆ ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡುವುದು. ನಮಗೆ ಮನೆಯಿಂದ, ಊರಿನಿಂದ, ದೇಶದಿಂದ ಏನೇನು ಬರಬೇಕಾಗಿದೆ ಎಂದು ವಸೂಲಿ ಮಾಡುವುದಕ್ಕೆ ಕಾತರನಾಗಿರುವುದಿಲ್ಲ. ನಾವು ಏನು ಕೊಡಬೇಕಾಗಿದೆ, ನಾವು ಏನು ಮಾಡಬೇಕಾಗಿದೆ ಇತರರಿಗೆ ಎಂದು ನೋಡುವ ದೃಷ್ಟಿಗೆ ವಿರೋಧವಾಗಿದೆ ಇದು. ಮುಕ್ಕಾಲು ಪಾಲು ಮಾನವರಿಗೆ ಬರುವುದರ ಮೇಲೆ ಆಸೆ, ಕೊಡುವುದರ ಮೇಲೆ ಅಲ್ಲ. ಅದಕ್ಕೆ ನಾವು ವ್ಯಥೆಯನ್ನು ಅನುಭವಿಸಬೇಕಾಗುವುದು. ಒಬ್ಬ ಶ್ರೀಮಂತನ ಅವಸಾನ ಕಾಲ ಪ್ರಾಪ್ತವಾಯಿತು. ಅವನು ತನ್ನ ಮಕ್ಕಳಿಗೆಲ್ಲ ಹೇಳಿದನು, ನಾನು ಉಳಿಯುವಂತೆ ಇಲ್ಲ, ನೀವು ಕಾಗದ ಮಸಿ ತೆಗೆದುಕೊಂಡು ಬನ್ನಿ, ಯಾರು ಯಾರು ನನಗೆ ಎಷ್ಟು ಕೊಡಬೇಕಾಗಿದೆ ಎಂಬುದನ್ನು ಹೇಳುತ್ತೇನೆ, ಅದನ್ನು ಬರೆದು ಇಟ್ಟುಕೊಳ್ಳಿ. ಮಕ್ಕಳಿಗೆಲ್ಲ ಕಿವಿ ಚುರುಕಾಯಿತು. ಹತ್ತಿರ ಬಂದು ಕುಳಿತುಕೊಂಡು ಯಾರು ಯಾರಿಂದ ಎಷ್ಟೆಷ್ಟು ಸಾವಿರ ರೂಪಾಯಿಗಳು ಬರಬೇಕಾಗಿದೆ ಎಂಬುದನ್ನು ಬಹಳ ಉತ್ಸಾಹದಿಂದ ಬರೆಯತೊಡಗಿದರು. ನಂತರ ವರ್ತಕ ಹೇಳಿದ, ಇನ್ನು ಮೇಲೆ ನಾನು ಯಾರಿಗೆ ಎಷ್ಟು ಕೊಡಬೇಕಾಗಿದೆ ಎಂಬುದನ್ನು ಹೇಳುತ್ತೇನೆ, ಅದನ್ನು ಬರೆದು ಇಟ್ಟುಕೊಳ್ಳಿ. ಮಕ್ಕಳಿಗೆ ಈ ಮಾತನ್ನು ಕೇಳಿದಾಗ ಅಪ್ಪನಿಗೆ ಈಗ ಬುದ್ಧಿ ಸ್ಥಿಮಿತವಿಲ್ಲ ಎಂದರು. ಏಕೆಂದರೆ ಈಗ ಕೊಡಬೇಕಾದ ಪ್ರಸಂಗ ಬಂತು. ಅದರಂತೆಯೇ ನಾವೆಲ್ಲ ಮಾಡುವುದನ್ನು ಮಾಡದೆ ನಮಗೆ ಬರಬೇಕಾಗಿರುವುದು ಹೇಗೆ ಬರುವುದು? ಸೃಷ್ಟಿ ನಿಂತಿರುವುದೇ ಕೊಟ್ಟು ತೆಗೆದುಕೊಳ್ಳುವ ಆಧಾರದ ಮೇಲೆ. ಯಾವಾಗ ಇಲ್ಲಿ ಅನಾಯಕವಾಗುವುದೋ ಆಗ ಸಮಾಜದಲ್ಲಿ ಬಿಗಿ ತಪ್ಪುವುದು. ಪ್ರಕೃತಿಯಲ್ಲಿ ಈ ನಿಯಮ ಜಾರಿಯಲ್ಲಿರುವುದನ್ನು ನೋಡುತ್ತೇವೆ. ಸಮುದ್ರ ಹಗಲು ರಾತ್ರಿ ತನಗೆ ಬೀಳುವ ನದಿಗಳಿಂದ ನೀರನ್ನು ತೆಗೆದುಕೊಂಡು ಮಳೆಯಂತೆ ಹಿಂತಿರುಗಿ ಕಳುಹಿಸುತ್ತಿರುವುದು. ತನಗೆ ಎಷ್ಟು ಬರುವುದೋ ಅಷ್ಟನ್ನು ಹಿಂತಿರುಗಿ ಕಳುಹಿಸುವುದು. ಜಾಸ್ತಿಯನ್ನೂ ಕಳಿಸುವುದಿಲ್ಲ, ಕಡಿಮೆಯನ್ನು ಕಳುಹಿಸುವುದಿಲ್ಲ. ಸಮುದ್ರ ಉಕ್ಕಿ ಹರಿಯುವುದನ್ನು ಕಂಡಿಲ್ಲ.
ಸಮುದ್ರ ಬತ್ತಿ ಹೋಗುವುದನ್ನು ಕಂಡಿಲ್ಲ. ದಿನ ಬೆಳಗಾದರೆ ನೀರು ಒಂದೇ ಸಮನಾಗಿರುವುದು. ಬೇಕಾದಷ್ಟು ಪ್ರವಾಹ ಬರಬಹುದು. ಮಳೆಯೇ ಬರದೆ ಹಲವು ನದಿಗಳು ಬತ್ತಿ ಹೋಗಬಹುದು. ಆದರೆ ಸಮುದ್ರದಲ್ಲಿ ಯಾವ ಬದಲಾವಣೆಯನ್ನು ನೋಡುವುದಿಲ್ಲ. ಇದೇ ನಿಯಮವನ್ನು ಸರ್ಕಾರದಲ್ಲಿ ನೋಡುವೆವು. ಒಂದು ಸರ್ಕಾರ ಹಲವು ರೀತಿಯ ತೆರಿಗೆಯನ್ನು ಹಾಕುವುದು. ಆ ದುಡ್ಡು ಬಂದ ಮೇಲೆ ಎಷ್ಟು ಬಂತೋ ಅದೆಲ್ಲ ಖರ್ಚು ಆಗುವುದು. ಸರಿಯಾದ ಬಜೆಟ್ ಎಂದರೆ ಆದಾಯ ವೆಚ್ಚ ಸಮತೂಕವಾಗಿರಬೇಕು. ಸರ್ಕಾರ ಒಂದು ಕಡೆಯಿಂದ ತೆಗೆದುಕೊಳ್ಳುವುದು, ಪುನಃ ತೆಗೆದುಕೊಂಡದ್ದನ್ನು ಹಿಂತಿರುಗಿ ಕೊಡುವುದು. ನಮ್ಮ ದೇಹದಲ್ಲಿರುವ ಹೃದಯದಲ್ಲಿಯೇ ಆ ನಿಯಮ ಜಾರಿಯಲ್ಲಿರುವುದನ್ನು ನೋಡುತ್ತೇವೆ. ದೇಹದ ಹಲವು ಭಾಗಗಳಿಂದ ರಕ್ತ ಹೃದಯಕ್ಕೆ ಬರುವುದು. ಆ ಹೃದಯವಾದರೂ ಪುನಃ ಆ ರಕ್ತ ಬೇರೆ ಬೇರೆ ಕಡೆ ಸಂಚರಿಸುವಂತೆ ಒತ್ತಿ ಕಳುಹಿಸುವುದು. ಇಂತಹ ಯಜ್ಞರೂಪವಾದ ಕ್ರಿಯೆಯಿಂದ ನೀವು ವೃದ್ಧಿಯಾಗಿರಿ ಎಂದು ಶ್ರೀಕೃಷ್ಣ ಸಾರುತ್ತಾನೆ. ಎಲ್ಲಾ ಬೆಳೆಯಬೇಕು, ವಿಕಾಸವಾಗಬೇಕು. ಅದಕ್ಕಾಗಿ ಈ ಭೂಮಿಗೆ ಬಂದಿರುವುದು. ಆದರೆ ವಿಕಾಸವಾದಾಗ, ವೃದ್ಧಿಯಾದಾಗ ಈ ಯಜ್ಞ ದೃಷ್ಟಿಯ ಆಧಾರದ ಮೇಲೆ ಇರಬೇಕು. ಈ ಯಜ್ಞ ನಿಮ್ಮ ಇಷ್ಟವನ್ನು ಪೂರೈಸುವ ಕಾಮಧೇನುವಾಗಲಿ ಎನ್ನುವನು ಶ್ರೀಕೃಷ್ಣ. ನಮಗೆ ಏನು ಬೇಕೋ ಅದನ್ನು ಕೊಡುವುದು ಈ ಯಜ್ಞ. ನಾವು ಮಾಡಬೇಕಾಗಿರುವುದನ್ನು ಮಾಡಿದರೆ ಜೀವನದಲ್ಲಿ ನಮಗೆ ಬರಬೇಕಾಗಿರುವುದು ಬಂದೇ ಬರುವುದು. ವಿಧಿ ನಿಯಮ ಇದು. ಆಕರ್ಷಣ, ವಿದ್ಯುತ್ ಶಕ್ತಿ, ಬೆಳಕು, ಶಾಖ ಮುಂತಾದವುಗಳು ನಿಯಮ ಹೇಗೋ ಹಾಗೆಯೇ ಈ ನಿಯಮ ಮಾನವ ಕೋಟಿಯಲ್ಲಿ ಜಾಗೃತವಾಗಿದೆ. ಶ್ರೀಕೃಷ್ಣ ಬಯಕೆಯನ್ನು ಇಟ್ಟುಕೊಳ್ಳಬೇಡಿ ಎನ್ನುವುದಿಲ್ಲ. ಯಜ್ಞ ರೀತಿಯಲ್ಲಿ ಆ ಬಯಕೆಯನ್ನು ಈಡೇರಿಸಿಕೊಳ್ಳಿ ಎನ್ನುವನು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತ ಶ್ರೇಯಃ ಪರಮವಾಪ್ಸ್ಯಥ. ಯಜ್ಞದ ಮೂಲಕ ನೀವು ದೇವತೆಗಳನ್ನು ತೃಪ್ತಿಪಡಿಸಿ ಆ ದೇವತೆಗಳು ನಿಮ್ಮನ್ನು ತೃಪ್ತಿಪಡಿಸುತ್ತಾರೆ. ಪರಸ್ಪರ ಭಾವಿಸುತ್ತಿದ್ದರೆ ಪರಮ ಶ್ರೇಯಸ್ಸನ್ನು ಹೊಂದುತ್ತೀರಿ. ನಾವು ದೇವರನ್ನು ಕೇಳಬೇಕಾದರೆ ಯಜ್ಞದ ಮೂಲಕ ಕೇಳಬೇಕು, ಕೊಟ್ಟು ಕೇಳಬೇಕು. ಹಾಗೆಯೇ ಕೇಳುವುದಲ್ಲ. ನಾವು ಗರೀಬರು, ದೇವರಿಗೆ ಎಲ್ಲವೂ ಇದೆ. ನಾವು ಕೊಡುವುದು ಏನನ್ನು? ಅವನಾದರೂ ನಮ್ಮಿಂದ ಏತಕ್ಕೆ ನಿರೀಕ್ಷಿಸಬೇಕು ಎಂದು ಆಲೋಚಿಸಬಹುದು. ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡೋಣ. ನಮ್ಮಲ್ಲಿ ಏನೂ ಇಲ್ಲ ಎಂದಲ್ಲ, ನಮ್ಮಲ್ಲಿರುವ ಅಲ್ಪವನ್ನು ದೇವರಿಗೆ ಕೊಟ್ಟು ಬಿಡೋಣ. ಅವನು ಅಲ್ಪವನ್ನು ತೆಗೆದುಕೊಂಡು ಭೂಮವನ್ನಾಗಿ ಮಾಡುತ್ತಾನೆ. ಅವನೇನೂ ನಮ್ಮಿಂದ ನಿರೀಕ್ಷಿಸುವುದಿಲ್ಲ. ನಾವು ಕೊಡುವುದಕ್ಕೆ ಮುಂಚೆಯೇ ಇದೆಲ್ಲ ಅವನದು. ನಾವು ಏನನ್ನು ಕೊಡುವುದು ಎಂದು ಹೇಳುತ್ತೇವೆಯೋ ಅದು ಒಂದೇ ಕೋಟಿನಲ್ಲಿ ಒಂದು ಜೇಬಿನಿಂದ ತೆಗೆದು ಇನ್ನೊಂದು ಜೇಬಿಗೆ ಹಾಕಿದಂತೆ. ಈ ಕೊಡುವುದು ನಮ್ಮ ಜೀವನಕ್ಕೆ ಇರುವ ಒಂದು ಅವಕಾಶ. ನಮ್ಮ ಬೆಳವಣಿಗೆಗೆ ಸ್ವಾರ್ಥದ ಕೊಳೆಯನ್ನು ಕಳೆದುಕೊಳ್ಳುವುದಕ್ಕೆ ಒಂದು ಅವಕಾಶ ಎಂಬ ದೃಷ್ಟಿಯಿಂದ ನೋಡಬೇಕು. ನಾವು ದೇವರಿಗೆ ಕೊಟ್ಟದ್ದು ಯಾವುದೂ ಹಿಂತಿರುಗಿ ಬರದೇ ಇರುವುದಿಲ್ಲ. ನಾವು ಕೊಟ್ಟಿದ್ದೆಲ್ಲ ಒಂದಾಗಿ, ನೂರಾಗಿ, ಸಾವಿರವಾಗಿ ಹಿಂತಿರುಗುವುದು. ರೈತ ಒಂದು ಕಾಳನ್ನು ನೆಲಕ್ಕೆ ಹಾಕುತ್ತಾನೆ. ಭೂಮಿದೇವಿಯೇನು ಅದನ್ನು ತಿಂದು ಬಿಡುವಳೆ? ಆ ಕಾಳಿಗೆ ಬದಲು ಅವಳು ಸಾವಿರಾರು ಕಾಳುಗಳಿರುವ ತುಂಬಿದ ತೆನೆಯನ್ನು ಕೊಡುವಳು. ನಾವು ದೇವರ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಮಾಡಿರುವುದೆಲ್ಲ ಅದು ನಮ್ಮ ಶ್ರಮದಾನವೇ ಇರಬಹುದು, ಅನ್ನದಾನವಿರಬಹುದು, ವಿದ್ಯಾದಾನವಿರಬಹುದು. ಯಾವುದು ನಿರರ್ಥಕವಾಗುವುದಿಲ್ಲ. ನಾವು ಕೊಟ್ಟಿದ್ದಕ್ಕಿಂತ ಹೆಚ್ಚು ನಮಗೆ ಬಂದೇ ಬರುವುದು. ಸಾಧಾರಣ ಯಜಮಾನನೇ ಕೂಲಿಯ ಕೈಯಲ್ಲಿ ಕೆಲಸ ಮಾಡಿಸಿಕೊಂಡು ಸುಮ್ಮನೆ ಕಳುಹಿಸುವುದಿಲ್ಲ, ಕೂಲಿ ಕೊಟ್ಟು ಕಳುಹಿಸುವನು. ಹೀಗಿರುವಾಗ ದೇವರ ಹೆಸರಿನಲ್ಲಿ ನಾವು ಏನನ್ನಾದರೂ ಕೊಟ್ಟರೆ ಅವನು ನಾವು ಕೊಟ್ಟಿದ್ದನ್ನು ಸುಮ್ಮನೆ ತೆಗೆದುಕೊಂಡು ಹೋಗಿಬಿಡುವುದಿಲ್ಲ. ಒಂದನ್ನು ಕೊಟ್ಟರೆ 10 ಹಿಂತಿರುಗಿ ಕೊಡುತ್ತಾನೆ. ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ದೇವರಿಗೆ ಯಜ್ಞ ರೂಪದಂತೆ ಮಾಡಿದರೆ ದೇವರು ನಮಗೆ ಬೇಕಾದುದನ್ನು ವರ ರೂಪದಲ್ಲಿ ಕರುಣಿಸುವನು. ಈ ಅನ್ಯೋನ್ಯ ನಿಯಮದ ಮೇಲೆ ಸೃಷ್ಟಿ ನಿಂತಿದೆ. ಇದರಿಂದ
ನೀವು ಪರಮಶ್ರೇಯಸ್ಸನ್ನು ಪಡೆಯುತ್ತೀರಿ ಎನ್ನುವನು ಶ್ರೀಕೃಷ್ಣ. ಶ್ರೇಯಸ್ಸಿನಲ್ಲೆಲ್ಲ ಪರಮಶ್ರೇಯಸ್ಸೇ ಮುಕ್ತಿ. ಇದಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ನಾನು ಮಾಡುವ ಕರ್ತವ್ಯ ಶ್ರೀಕೃಷ್ಣನಿಗೆ ಅರ್ಪಿತವಾಗಲಿ ಎಂಬ ದೃಷ್ಟಿಯಿಂದ ಮಾಡಿದರೆ ನನ್ನ ಚಿತ್ತ ಶುದ್ಧಿಯಾಗಿ ಆ ಭಗವಂತನ ಜ್ಯೋತಿ ಅಲ್ಲಿ ಬೆಳಗುವುದು. ನಮ್ಮ ಅಜ್ಞಾನ ನಾಶವಾಗುವುದು. ನಮ್ಮ ಬಂಧನಗಳು ಕಳಚಿ ಬೀಳುವವು. ನಮ್ಮ ದುಃಖ ದುರಿತಗಳು ಕೊನೆಗಾಣುವವು. ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಹಿಂತಿರುಗಿ ಬರದ ರೀತಿಯಲ್ಲಿ ಹೋಗುತ್ತೇವೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಇಷ್ಟವಾದ ಭೋಗಗಳನ್ನು ನೀಡುತ್ತಾರೆ. ಅವರು ಕೊಟ್ಟಿದ್ದನ್ನು ಅವರಿಗೆ ಕೊಡದೆ ಯಾರು ತಾನೇ ಅನುಭವಿಸುವನೋ ಅವನು ಕಳ್ಳ. ಯಾವಾಗ ನಾವು ದೇವರನ್ನು ಯಜ್ಞದ ಮೂಲಕ ಪ್ರಾರ್ಥಿಸುತ್ತೇವೆಯೋ ಆಗ ದೇವರು ಕೇಳಿದುದನ್ನು ಅನುಗ್ರಹಿಸುವನು. ಕೇಳಿದರೆ ದೇವರು ಎಂದಿಗೂ ಇಲ್ಲ ಎನ್ನುವುದಿಲ್ಲ. ನಾವು ಎಷ್ಟಕ್ಕೆ ಯೋಗ್ಯರೋ ಅಷ್ಟನ್ನು ಕೊಟ್ಟೇ ಕೊಡುವನು. ಅವನು ಕೊಟ್ಟದ್ದನ್ನು ಪುನಃ ದೇವರಿಗೆ ನೈವೇದ್ಯ ಮಾಡಿ ನಾವು ಅದನ್ನು ಅನುಭವಿಸಬೇಕು. ಎಲ್ಲ ಅವನ ದಯೆಯಿಂದ ಬಂದದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಧನ್ಯರಾಗಿರೋ ಎಂದು ದಾಸರು ಹಾಡುವಂತೆ ಇದೆಲ್ಲ ಅವನಿಂದ ಬಂದುದೇ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ನಾವು ಅವನಿಗೆ ಕೊಟ್ಟರೆ ಅವನೇನೋ ಅದನ್ನೆಲ್ಲ ತಿಂದು ಬಿಡುವುದಿಲ್ಲ. ನಾವು ಕೊಟ್ಟದ್ದನ್ನು ಮತ್ತು ಪವಿತ್ರ ಮಾಡಿ ಹಿಂತಿರುಗಿ ಕೊಡುವನು. ನಾವು ಮುಂಚೆ ಆಹಾರವನ್ನು ಅವನ ಮುಂದೆ ಇಟ್ಟೆವು. ಅವನು ಅದನ್ನು ಪ್ರಸಾದ ಮಾಡಿ ನಮಗೆ ಹಿಂತಿರುಗಿ ಕೊಡುತ್ತಾನೆ. ಆ ಪ್ರಸಾದವನ್ನು ನಾವು ಸ್ವೀಕರಿಸಿದರೆ ನಮ್ಮ ಚಿತ್ತ ಶುದ್ಧಿಯಾಗುವುದು. ಯಾವನು ಕೊಡದೆ ತಿನ್ನುತ್ತಾನೆಯೋ ಅವನನ್ನು ಕಳ್ಳ ಎನ್ನುವರು. ಕಳ್ಳ ಎಂದರೆ ತನಗೆ ಸೇರಿಲ್ಲದ ವಸ್ತುವನ್ನು ತೆಗೆದುಕೊಳ್ಳುವವನು. ದೇವರೇ ಎಲ್ಲಕ್ಕೂ ಒಡೆಯ. ಅವನು ನಮಗೆ ಅನುಗ್ರಹಿಸಿ ಕೊಟ್ಟಿರುವನು. ನಾವು ಯಾವಾಗ ಅವನಿಗೆ ಅರ್ಪಣೆ ಮಾಡಿ ಅನುಭವಿಸುತ್ತೇವೆಯೋ ಆಗ ಆಹಾರದಲ್ಲಿರುವ ದೋಷ ನಾಶವಾಗುವುದು. ಅವನು ಕೊಟ್ಟ ವಸ್ತು ನಮ್ಮ ಹತ್ತಿರ ಇರುವಾಗಲೂ ಎಲ್ಲಕ್ಕೂ ಒಡೆಯ ಅವನೇ. ನಾವು ಕೇವಲ ಟ್ರಸ್ಟಿಗಳು ಎಂಬ ಭಾವ ಇರಬೇಕು. ನಮ್ಮಲ್ಲಿ ಯಾವ ಅಧಿಕಾರವಿರಲಿ, ಐಶ್ವರ್ಯವಿರಲಿ, ಪಾಂಡಿತ್ಯವಿರಲಿ, ಇದೆಲ್ಲ ಅವನದು. ತನ್ನ ಕೆಲಸವನ್ನು ಮಾಡುವುದಕ್ಕೆ ಅವನು ನನ್ನ ಹತ್ತಿರ ಇಟ್ಟಿರುವನು ಎಂಬ ಭಾವವನ್ನು ನಾವು ರೂಢಿಸಬೇಕು. ಮುಂಚೆ ಒಂದು ಕಡೆ ಸಂಗ್ರಹಿಸಿ ಅನಂತರ ಎಲ್ಲ ಕಡೆಗೂ ಕಳುಹಿಸುವನು. ನಮ್ಮ ಹೃದಯದಲ್ಲಿ ರಕ್ತ ಎಲ್ಲ ಕಡೆಯಿಂದಲೂ ಬರುವುದು. ಇದು ಬರೀ ತನಗಾಗೆ ಎಂದು ಭಾವಿಸಿದರೆ ಹೃದಯ ನಾಶವಾಗುವುದು. ಬಂದುದನ್ನು ಒತ್ತಿ ಹಿಂತಿರುಗಿ ಬೇರೆ ಬೇರೆ ಕಡೆಗೆ ಕಳುಹಿಸಬೇಕು. ಒಂದೂರಿನಲ್ಲಿ ಮನೆಯ ನಲ್ಲಿಗಳಿಗೆ ನೀರನ್ನು ಒದಗಿಸಲು ಸ್ವಲ್ಪ ಎತ್ತರದಲ್ಲಿ ನೀರನ್ನು ಸಂಗ್ರಹಿಸುವ ದೊಡ್ಡ ತೊಟ್ಟಿಯನ್ನು ಕಟ್ಟುವರು. ಆ ತೊಟ್ಟಿ ಏನಾದರೂ ಆ ನೀರೆಲ್ಲ ತನಗೇ ಎಂದು ಭಾವಿಸಿದರೆ ಅದು ತಪ್ಪು. ತನ್ನಲ್ಲಿಗೆ ಬರುವುದು ಬೇರೆ ಬೇರೆ ಕಡೆಗೆ ಹೋಗಲು ಸರಾಗವಾಗುವುದಕ್ಕೆ ಎಂದು ತಿಳಿದರೆ ಸರಿ. ಅದರಂತೆಯೇ ದೇವರು ಹಂಚುವುದಕ್ಕೆ ಮುಂಚೆ ಕೆಲವು ಕಡೆ ಸಂಗ್ರಹಿಸಿ ಅನಂತರ ಹಂಚುವ ಕೆಲಸವನ್ನು ಮಾಡುವನು. ಭಗವಂತನೇ ಎಲ್ಲದಕ್ಕೂ ಯಜಮಾನ. ಅವನು ನಮ್ಮಲ್ಲಿ ಏನು ಕೊಟ್ಟಿರುವನೋ ಅದೆಲ್ಲ ಅವನದು. ಅವನ ಕೆಲಸವನ್ನು ಮಾಡುವುದಕ್ಕಾಗಿ ಇರುವುದು ಎಂದು ಭಾವಿಸಿದರೆ ಧನ್ಯರಾಗುತ್ತೇವೆ. ಯಾವಾಗ ದೇವರನ್ನು ಮರೆತು ಇದಕ್ಕೆಲ್ಲ ನಾವೇ ಒಡೆಯರು ಎಂದು ಮುದ್ರೆಯನ್ನು ಒತ್ತುತ್ತೇವೆಯೋ ಆಗ ನಾವು ತಪ್ಪಿತಸ್ಥರು, ಕಳ್ಳರು. ಅದಕ್ಕೆ ಬರುವ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುವುದು. ಇದೇ ಒಂದು ವಸ್ತುವನ್ನು ಅನುಭವಿಸುವ ರಹಸ್ಯ ಮರ್ಮ. ಅನುಭವಿಸುವವನಿಗೆ ಈ ಮರ್ಮ ಗೊತ್ತಿರುವುದಿಲ್ಲ. ಅದಕ್ಕೆ ಅವನು ದುಃಖ ಪಡುವುದು. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞವನ್ನು ಮಾಡಿ ಆದ ಮೇಲೆ ಮಿಗುವುದನ್ನು ಅನುಭವಿಸುವವರು ಯೋಗ್ಯರು. ಅವರು ಎಲ್ಲ ದೋಷಗಳಿಂದಲೂ ಪಾರಾಗುತ್ತಾರೆ. ಆದರೆ
ಯಾವ ಪಾಪಿಗಳು ತಮಗಾಗಿ ಅಡುಗೆಯನ್ನು ಮಾಡಿಕೊಳ್ಳುತ್ತಾರೋ ಅವರು ಪಾಪವನ್ನೇ ಉಣ್ಣುತ್ತಾರೆ. ಯಜ್ಞವನ್ನು ಮಾಡಿ ಆದ ಮೇಲೆ ಏನು ಉಳಿಯುವುದೋ ಅದೇ ಪವಿತ್ರವಾದುದು. ಇಲ್ಲಿ ಆಹಾರವನ್ನು ಮಾತ್ರ ದೇವರಿಗೆ ಕೊಡು ಎಂದು ಹೇಳುವುದಿಲ್ಲ. ಇದು ತುಂಬಾ ಸಣ್ಣ ಅರ್ಥ. ನಾವು ಯಾವುದನ್ನು ಪಡೆದಿರುವೆವೋ ಅದು ಅಧಿಕಾರವಾಗಬಹುದು, ಪಾಂಡಿತ್ಯವಾಗಬಹುದು, ಅಥವಾ ಇನ್ನೂ ಹಲವಾರು ವಸ್ತುಗಳಾಗಬಹುದು. ಯಾವಾಗ ನಾವು ಅದನ್ನು ಭಗವಂತನಿಗೆ ನಮ್ಮ ಕಣ್ಣೆದುರಿಗೆ ಇರುವ ಅವನ ಮಕ್ಕಳ ಮೂಲಕ ಕೊಡುವೆವೋ ಆಗ ಅವನಿಗೆ ಸೇರುವುದು. ನಾವು ದೇವರಿಗೆ ಪ್ರತ್ಯಕ್ಷವಾಗಿ ಕೊಡುವುದಕ್ಕೆ ಆಗದೇ ಇರಬಹುದು, ಆದರೆ ಪ್ರತಿಯೊಬ್ಬ ಜೀವರಾಶಿಯೂ ತಾವು ಕೊಟ್ಟದ್ದನ್ನು ಅವನಿಗೆ ತಲುಪಿಸಲು ಇರುವ ಒಂದು ಅಂಚೆಯ ಪೆಟ್ಟಿಗೆಯಂತೆ. ನಾವು ಕಾಗದವನ್ನು ದಾರಿಯಲ್ಲಿರುವ ಯಾವ ಪೆಟ್ಟಿಗೆಗೆ ಹಾಕಿದರೂ ಅದರ ಮುಖ್ಯ ಕಚೇರಿಗೆ ಹೋಗಿ ಅಲ್ಲಿಂದ ವಿಳಾಸ ಇರುವ ಕಡೆಗೆ ಹೋಗುವುದು. ಅದರಂತೆಯೇ ದೇವರು ಜೀವರಾಶಿಗಳ ಮೂಲಕ ಅರ್ಪಿಸಿದ್ದನ್ನು ಸ್ವೀಕರಿಸುವನು. ದೇವರಿಗೆ ಕೊಟ್ಟಿದ್ದು ಯಾವುದು ಹೊರಟು ಹೋಗಿ ಬಿಡುವುದಿಲ್ಲ, ಅದು ವೃದ್ಧಿಯಾಗುವುದು. ನಮ್ಮಲ್ಲಿರುವ ವಿದ್ಯೆಯನ್ನು ಕೊಟ್ಟರೆ ಆ ವಿದ್ಯೆ ಜಾಸ್ತಿಯಾಗುವುದು. ನಮ್ಮಲ್ಲಿರುವ ಸಂಗೀತವನ್ನು ಮತ್ತೊಬ್ಬನಿಗೆ ಕೊಟ್ಟರೆ ಅದು ನನ್ನಲ್ಲಿ ಮತ್ತೂ ಹೆಚ್ಚಾಗಿ ವೃದ್ಧಿಯಾಗುವುದು. ಕೊಟ್ಟಾದ ಮೇಲೆ ಉಳಿಯುವುದೇ ಶ್ರೇಷ್ಠವಾದುದು. ಮುಂಚೆ ನಾವು ಓದುವಾಗ ಪರೀಕ್ಷೆಯಲ್ಲಿ ಪಾಸು ಮಾಡಲು ಓದುತ್ತೇವೆ. ಪಾಸೆಲ್ಲ ಮಾಡಿದ ಮೇಲೆ ನಾನು ಏನನ್ನು ಕಲಿತೆನೋ ಅದನ್ನು ಹೇಳಿಕೊಡುವುದಕ್ಕೆ ಓದುತ್ತೇನೆ. ಆಗ ಪಾಸಾಗಲು ಓದಿದಷ್ಟು ಸಾಲದು. ಇನ್ನೊಬ್ಬನಿಗೆ ಹೇಳಿಕೊಡುವಾಗ ಹೇಳಿಕೊಡುವ ವಸ್ತುವನ್ನು ಅಮೂಲಾಗ್ರವಾಗಿ ತಿಳಿದುಕೊಂಡಿರಬೇಕು. ಹೇಳುವಾಗ ನಮ್ಮ ಕೆಲವು ಸಂದೇಹಗಳು ನಿವಾರಣೆ ಆಗುವವು. ಭಾವನೆ ಸ್ಪಷ್ಟವಾಗಿ ನಿಲ್ಲುವುದು. ನಾವು ಕಲಿತದ್ದನ್ನು ಇನ್ನೊಬ್ಬನಿಗೆ ಪಾಠ ಹೇಳಿದ ಮೇಲೆ ಆ ವಿಷಯವನ್ನು ನಾವು ಮತ್ತೂ ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆ. ಮುಂಚೆ ಬಗ್ಗಡವಾಗಿದ್ದು ಕೊಟ್ಟಾದ ಮೇಲೆ ತಿಳಿಯಾಗುವುದು. ಯಾವಾಗ ಅವನು ಯಜ್ಞವನ್ನು ಮಾಡುತ್ತಾನೆಯೋ ಆಗ ಆ ವಸ್ತುವನ್ನು ಸಂಗ್ರಹಿಸುವುದಕ್ಕೆ ಮಾಡಿದ ಪಾಪಗಳಿಂದೆಲ್ಲ ಪಾರಾಗುತ್ತಾನೆ. ಈ ಜೀವನದಲ್ಲಿ ಯಾವ ಕೆಲಸವನ್ನು ಮಾಡಬೇಕಾದರೂ ಅದರಿಂದ ನಮಗೆ ದುಃಖವಾಗುವುದು, ಕಷ್ಟವಾಗುವುದು. ಆದರೆ ಯಜ್ಞಕ್ಕಾಗಿ ಇದನ್ನು ಮಾಡಿದರೆ ನಾವು ಆ ದೋಷದಿಂದ ಪಾರಾಗುತ್ತೇವೆ. ಯಜ್ಞ ದೃಷ್ಟಿ ಎನ್ನುವುದು ಜ್ವಾಲೆಯಂತೆ ಪಾಪವನ್ನೆಲ್ಲ ಭಸ್ಮೀಭೂತ ಮಾಡುವುದು. ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಕರಣಗಳನ್ನೆಲ್ಲ ಬಿಸಿ ನೀರಿನಲ್ಲಿಟ್ಟು ಚೆನ್ನಾಗಿ ಕುದಿಸುವರು. ಆಗ ಅದಕ್ಕೆ ಅಂಟಿಕೊಂಡಿರುವ ಸೂಕ್ಷ್ಮವಾದ ಕ್ರಿಮಿಗಳು ನಾಶವಾಗುತ್ತವೆ. ಅದರಂತೆ ನಾವೊಂದು ಕೆಲಸ ಮಾಡುವಾಗ ಅನಿವಾರ್ಯವಾಗಿ ಕೆಲವು ಲೋಪ ದೋಷಗಳು ತಲೆದೋರಿರಬಹುದು. ಆದರೆ ಯಜ್ಞದ ಮೂಲಕ ಅವೆಲ್ಲ ಪರಿಶುದ್ಧವಾಗಿ ಹೋಗುತ್ತವೆ. ಆದರೆ ನಾವು ಮಾಡುವ ಕರ್ಮಕ್ಕೆ ಯಾವಾಗ ಯಜ್ಞದ ಬೆಂಕಿ ತಾಕುವುದಿಲ್ಲವೋ, ಕೇವಲ ಸ್ವಾರ್ಥಕ್ಕಾಗಿ ಆ ಕೆಲಸವನ್ನು ಮಾಡುತ್ತೇವೆಯೋ ಆಗ ಅದರಲ್ಲಿರುವ ಪಾಪದ ಕ್ರಿಮಿಗಳೆಲ್ಲ ನಮ್ಮ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಸ್ವಾರ್ಥವೇ ಪಾಪ. ದೇವರಿಗಾಗಿ ಮಾಡುವ ನಿಸ್ವಾರ್ಥ ಕ್ರಿಯೆಯೇ ಪುಣ್ಯ. ಇದೇ ಯಜ್ಞ. ಬೆಂಕಿಯುರಿಸಿ ಮಂತ್ರ ಹೇಳಿ ಅದಕ್ಕೆ ತುಪ್ಪ, ಬಟ್ಟೆ, ಬರೆ ಮುಂತಾದವನ್ನು ಕೊಡುವುದು ಒಂದು ಸಣ್ಣ ಯಜ್ಞ. ಆದರೆ ನಿಜವಾದ ಯಜ್ಞವೇ ನಮ್ಮ ಪಾಲಿಗೆ ಬರುವ ಕರ್ಮವನ್ನೆಲ್ಲ ವಿರಾಟ್ ಪುರುಷನಿಗೆ ಅರ್ಪಿತವಾಗಲೆಂದು ಮಾಡುವುದು. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಅನ್ನದಿಂದ ಪ್ರಾಣಿಗಳು ಹುಟ್ಟುತ್ತವೆ, ಮಳೆಯಿಂದ ಅನ್ನವಾಗುವುದು, ಯಜ್ಞದಿಂದ ಮಳೆಯಾಗುವುದು, ಕರ್ಮದಿಂದ ಯಜ್ಞ ಆಗುವುದು. ಕರ್ಮ ಬ್ರಹ್ಮದಿಂದ ಉಂಟಾಯಿತು, ಬ್ರಹ್ಮ ಅಕ್ಷರದಿಂದ ಆಯಿತು. ಸರ್ವವ್ಯಾಪಿಯಾಗಿರುವ ಬ್ರಹ್ಮ ಸದಾ ಯಜ್ಞದಲ್ಲಿ ನೆಲೆಸಿದೆ. ಆಹಾರವನ್ನು ತಿಂದು ಪ್ರಾಣಿಗಳು ಬೆಳೆಯುವುದನ್ನು ನೋಡುತ್ತೇವೆ. ಆಹಾರ ಬೆಳೆಯಬೇಕಾದರೆ ಮಳೆ ಬರಬೇಕು. ಮಳೆ ಇಲ್ಲದೆ ಇದ್ದರೆ
ಯಾರಿಗೂ ಆಹಾರ ಲಭಿಸುವುದಿಲ್ಲ. ಇಡೀ ಪ್ರಾಣಿ ಪ್ರಪಂಚವೇ ತನ್ನ ಆಹಾರಕ್ಕೆ ಮಳೆಯನ್ನು ಎದುರು ನೋಡಬೇಕಾಗಿದೆ. ಈ ಮಳೆ ಯಜ್ಞದಿಂದ ಆಗುವುದು ಎನ್ನುವನು ಶ್ರೀಕೃಷ್ಣ. ಮಳೆಗೂ ಯಜ್ಞಕ್ಕೂ ಏನು ಸಂಬಂಧವಿದೆ ಎಂದು ಭಾವಿಸಬಹುದು. ಆದರೆ ಪ್ರಕೃತಿಗೂ ಜೀವಕ್ಕೂ ಒಂದು ಸಂಬಂಧವಿದೆ. ಯಾರು ತಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ನಿರ್ವಂಚನೆಯಿಂದ ಸಮಷ್ಟಿಯ ಹಿತಕ್ಕೆ ಅರ್ಪಿಸುವರೋ ಅವರೆಲ್ಲ ಯಜ್ಞ ಮಾಡುತ್ತಿರುವರು. ಎಲ್ಲಿ ಇಂತಹ ಜನ ಹೆಚ್ಚಾಗಿ ಇರುವರೋ ಅಲ್ಲಿ ಕಾಲಕಾಲಕ್ಕೆ ಮಳೆ ಬೀಳುವುದು, ಬೆಳೆಯಾಗುವುದು. ಇದು ಪ್ರಕೃತಿ ನಿಯಮ. ಮಳೆ ಬರದೇ ಇದ್ದರೆ ಬಾಹ್ಯ ಪ್ರಕೃತಿಯಲ್ಲಿ ಎಲ್ಲಿಯೋ ಒಂದು ಕಡೆ ಅಡಚಣೆ ಇದೆ ಎಂದು ಭಾವಿಸುವೆವು. ಆ ಅಡಚಣೆ ಬಾಹ್ಯದಲ್ಲಿ ಇಲ್ಲ. ನಾವು ಮಾಡುವ ಕರ್ತವ್ಯವನ್ನು ಸರಿಯಾಗಿ ಮಾಡಿರುವೆವೇ, ಕೊಡುವುದನ್ನು ಸರಿಯಾಗಿ ಕೊಟ್ಟಿರುವೆವೇ ಎಂಬ ಪ್ರಶ್ನೆ ಹಾಕಿಕೊಳ್ಳಬೇಕು. ತಪ್ಪನ್ನು ಹೊರಗೆ ಹುಡುಕುವುದಲ್ಲ, ಅದನ್ನು ನಮ್ಮಲ್ಲಿಯೇ ಶೋಧಿಸಿಕೊಳ್ಳಬೇಕಾಗಿದೆ. ಈ ಯಜ್ಞ ಹೇಗೆ ಆಯಿತು? ಪ್ರತಿಯೊಂದು ವರ್ಣ ಮತ್ತು ಆಶ್ರಮಕ್ಕೆ ಸೇರಿದವರು ತಮ್ಮ ಪಾಲಿನ ಕರ್ತವ್ಯವನ್ನು ಇದು ಭಗವದರ್ಪಿತವಾಗಲಿ ಎಂದು ಮಾಡುವುದರಿಂದ. ದೇವರನ್ನು ಮರೆತರೆ, ಸ್ವಾರ್ಥವೇ ನಮ್ಮ ಮನಸ್ಸಿನಲ್ಲಿದ್ದರೆ, ಕೇವಲ ಲಾಭವೇ ನಮ್ಮ ಉದ್ದೇಶವಾದರೆ ನಾವು ಮಾಡುವುದೆಲ್ಲ ಬರೀ ಕರ್ಮವಾಗುವುದು, ಅದು ಯಜ್ಞವಾಗುವುದಿಲ್ಲ. ನಾವು ಮಾಡುವುದನ್ನೆಲ್ಲ ಯಜ್ಞಕ್ಕೆ ಪರಿವರ್ತಿಸಬೇಕೆಂದು ಶ್ರೀಕೃಷ್ಣ ಹೇಳುವನು. ಪ್ರತಿಯೊಂದು ಕರ್ಮವೂ ಒಂದು ಪೂಜೆಯಾಗಬಲ್ಲದು. ಅದರ ಮುಂದೆ ದೇವರನ್ನು ತಂದಾಗ ಹಾಗೆ ಮಾಡಿದ ಕರ್ಮವೇ ಆದರ್ಶ ಕರ್ಮ. ಇದೇ ನಮ್ಮನ್ನು ಬಂಧನದಿಂದ ಪಾರು ಮಾಡುವುದು. ಯಾವಾಗ ಈ ದೃಷ್ಟಿಯನ್ನು ಮರೆಯುವೆವೋ ಆಗ ನಾವು ಮಾಡುವುದು ಕೇವಲ ನಮ್ಮ ಸ್ವಾರ್ಥವನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಆಗುವುದು. ಆಗ ನಾವು ಕರ್ಮ ಜಾಲದಲ್ಲಿ ಸಿಕ್ಕಿಕೊಳ್ಳುವೆವು. ಈ ಕರ್ಮ ಯಾರಿಂದ ಜಾರಿಗೆ ಬಂತು ಎಂದು ಕೇಳಿದರೆ ಸೃಷ್ಟಿಕರ್ತನೇ ಇದಕ್ಕೆ ಕಾರಣ. ಅವನು ಪ್ರಪಂಚವನ್ನು ಸೃಷ್ಟಿ ಮಾಡಿದಾಗ ಪ್ರತಿಯೊಂದನ್ನು ಒಂದೊಂದು ಸ್ವಭಾವ ಮತ್ತು ಕರ್ಮವನ್ನು ಪ್ರತಿಯೊಂದಕ್ಕೂ ಕೊಟ್ಟಿರುವನು. ಅದು ಈ ಕರ್ಮದ ಮೂಲಕವಾಗಿಯೇ ಭಗವಂತನನ್ನು ಉಪಾಸನೆ ಮಾಡಬೇಕು. ಈ ಸೃಷ್ಟಿ ನಿಂತಿರುವುದೇ ಅನ್ಯೋನ್ಯ ಕರ್ಮದ ಆಶ್ರಯದ ಮೇಲೆ. ಈ ವಿರಾಟ್ ಯಜ್ಞಕ್ಕೆ ಎಲ್ಲರೂ ತಮಗೆ ಏನು ಸಾಧ್ಯವೋ ಅದನ್ನು ಕೊಡುತ್ತಿದ್ದರೆ ತಾನೇ ಎಲ್ಲರಿಗೂ ಯಾವುದು ಬೇಕೋ ಅದು ದೊರಕುವುದು. ಕೊಡದೆ ಕೇಳಿದರೆ ಹೇಗೆ ಸಿಕ್ಕುವುದು? ಬ್ಯಾಂಕಿನಲ್ಲಿ ದುಡ್ಡನ್ನೇ ಹಾಕಿಲ್ಲ, ಆದರೆ ಚೆಕ್ ಅನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದರೆ ಅಲ್ಲಿಂದ ದುಡ್ಡನ್ನು ತರಲು ಪ್ರತಿಯೊಬ್ಬನು ತಾವನು ಮಾಡಬೇಕಾದ ಕೆಲಸವನ್ನು ಮಾಡಿದರೆ ಸಿಕ್ಕಬೇಕಾದುದು ಸಿಕ್ಕುವುದು. ಇಲ್ಲಿ ಯಾವುದನ್ನು ಬ್ರಹ್ಮ ಎನ್ನುತ್ತೇವೆಯೋ ಅವನು ಸಗುಣ ಬ್ರಹ್ಮ, ಈಶ್ವರ. ಅವನನ್ನು ಯಾವ ಹೆಸರಿನಿಂದ ಬೇಕಾದರೂ ಕರೆಯಬಹುದು. ಅವನೇ ಸೃಷ್ಟಿಯ ಕರ್ತೃ, ಪಾಲಕ, ಸಂಹಾರಕ. ಜೀವರಾಶಿಗಳಿಗೆ ಅವರವರ ಕರ್ಮಾನುಸಾರ ಫಲಗಳನ್ನು ಕೊಡುವವನು ಈಶ್ವರ. ಈಶ್ವರ, ಜೀವ, ಜಗತ್ತು ಇವು ಮೂರು ಏಕಕಾಲದಲ್ಲಿ ಇರುತ್ತವೆ. ಒಂದು ಇದ್ದರೆ ಮತ್ತೊಂದು ಇರಲೇಬೇಕು, ಒಂದಿಲ್ಲದೆ ಮತ್ತೊಂದು ಇರಲಾರದು. ಈ ಸಗುಣ ಬಂದಿರುವುದೇ ನಿರ್ಗುಣ ಬ್ರಹ್ಮನಿಂದ. ನಿರ್ಗುಣ ದೇಶ ಕಾಲ ನಿಮಿತ್ತಾತೀತವಾಗಿರುವುದು. ಅದನ್ನು ಗ್ರಹಿಸುವುದಕ್ಕೆ ದೇಶ ಕಾಲ ನಿಮಿತ್ತದಲ್ಲಿ ಕೆಲಸ ಮಾಡುವ ಶಾಂತ ಬುದ್ಧಿಗೆ ಸಾಧ್ಯವಿಲ್ಲ. ಸಗುಣ ಬ್ರಹ್ಮ ಪರಮೇಶ್ವರನಂತೆ ಈ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿರುವನು. ಒಳಗೆ ಹೊರಗೆಲ್ಲ ಓತಪ್ರೋತನಾಗಿರುವನು. ಈ ಸೃಷ್ಟಿ ನಿಂತಿರುವುದೇ ಯಜ್ಞದ ಆಧಾರದ ಮೇಲೆ, ಕೊಡುವುದರ ಮೇಲೆ. ಈ ಪ್ರಪಂಚದಲ್ಲಿ ಎಲ್ಲ ಕೊಡುತ್ತಿವೆ. ಸಸ್ಯ, ಪ್ರಾಣಿ, ಪಕ್ಷಿ, ಮನುಷ್ಯ. ಕೆಲವರು ಕೊಡುವಾಗ ಸಂತೋಷದಿಂದ ಕೊಡುತ್ತಿರುವರು. ಹಲವರು ಅಯ್ಯೋ ಕೊಡಬೇಕಲ್ಲ ಎಂದು ಗೊಣಗಾಡಿಕೊಂಡು ಕೊಡುವರು. ಕೊಡದೆ ಯಾರಾದರೂ ಭಂಡರಾದರೆ ದೇವರು ಅವರಿಂದ ಇನ್ನು ಬೇರೆ ಬೇರೆ ವಿಧದಿಂದ ಕಿತ್ತುಕೊಳ್ಳುವನು. ಸಮಷ್ಟಿಯ ವ್ಯಾಪಾರ ಮುಂದುವರಿಯಬೇಕಾದರೆ ವ್ಯಷ್ಟಿಯು ಕೊಡುವುದನ್ನು ಕೊಡಬೇಕು. ಸಮುದ್ರ ಮಳೆ ಕರೆಯುವ ಮೋಡವನ್ನು ಕಳುಹಿಸಬೇಕಾದರೆ ಹಗಲು ರಾತ್ರಿ ನದಿಗಳು ಅದಕ್ಕೆ ನೀರನ್ನು ಒದಗಿಸುತ್ತಿರಬೇಕು. ಭೂಮ ಒಂದು ರೀತಿ ಕೊಡುತ್ತಿದೆ, ಅಲ್ಪ ಮತ್ತೊಂದು ರೀತಿ ಕೊಡುತ್ತಿದೆ. ಈ ಕೊಡುತ್ತಿರುವ ನಿಯಮದ ಮೇಲೆಯೇ ಸೃಷ್ಟಿ ಬದುಕಿರುವುದು. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯೇದ್ಯಥಾ
ಸ್ವಯತಿ ಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಃ ಸ ಜೀವತಿ. ಪಾರ್ಥ, ಹೀಗೆ ಪ್ರವರ್ತಿತವಾಗಿರುವ ಜಗಚ್ಚಕ್ರವನ್ನು ಯಾರು ಎಲ್ಲಿ ಅನುಕರಿಸುವುದಿಲ್ಲವೋ ಅವನು ಪಾಪಿಯು, ಇಂದ್ರಿಯ ಸುಖಾಭಿಲಾಷಿಯೂ ಆಗಿ ಅವನ ಬಾಳು ವ್ಯರ್ಥವಾಗುವುದು. ಪ್ರಪಂಚ ನಿಂತಿರುವುದೇ ಯಜ್ಞದ ಆಧಾರದ ಮೇಲೆ. ಪಂಚಭೂತಗಳು, ತರುಲತೆಗಳು, ಪಶು ಪಕ್ಷಿಗಳು, ಮಾನವರೆಲ್ಲರೂ ಇದರಲ್ಲಿ ಸಹಕರಿಸಬೇಕು. ತಮ್ಮ ಪಾಲಿನದನ್ನು ಇದಕ್ಕೆ ಅರ್ಪಿಸಬೇಕು. ನಾವು ದೇಹಕ್ಕೆ ಆಹಾರವನ್ನು ಕೊಡುತ್ತೇವೆ. ದೇಹ ಆಹಾರವನ್ನು ಅರಗಿಸಿಕೊಂಡು ಅದನ್ನು ದೇಹದ ಅಂಗೋಪಾಂಗಗಳಿಗೆ ಬೇಕಾದ ವಸ್ತುವನ್ನಾಗಿ ಮಾರ್ಪಡಿಸುತ್ತದೆ. ಅದರಂತೆಯೇ ಪ್ರತಿಯೊಬ್ಬನೂ ತನ್ನ ಕೊಡುಗೆಯನ್ನು ಕೊಟ್ಟರೆ ಸಮಷ್ಟಿ ಬಾಳುವೆ ಅದನ್ನೆಲ್ಲ ತೆಗೆದುಕೊಂಡು ಪ್ರತಿಯೊಬ್ಬನಿಗೂ ಏನೇನು ಬೇಕೋ ಅದನ್ನು ತಯಾರು ಮಾಡಿಕೊಡುವುದು. ಪ್ರತಿಯೊಬ್ಬನೂ ಇದರೊಂದಿಗೆ ಸಹಕರಿಸಬೇಕು. ಸಸ್ಯ ಪ್ರಾಣಿ ವರ್ಗಗಳು ತಮಗೆ ತಿಳಿಯದೆ ಈ ಸಮಷ್ಟಿ ಬಾಳುವೆಗೆ ಅರ್ಪಣೆ ಮಾಡುತ್ತವೆ. ವಿಚಾರಪರನಾಗಿರುವ ಮನುಷ್ಯ ಇದನ್ನು ತಿಳಿದು ಮಾಡಬೇಕಾಗಿದೆ. ಯಾವಾಗ ಕೊಡುವುದನ್ನು ನಿಲ್ಲಿಸಿ ಬರುವುದರ ಕಡೆ ಮಾತ್ರ ಗಮನ ಕೊಡುವನೋ ಅವನನ್ನು ಪ್ರಕೃತಿ ಬೇಗ ಆಚೆಗೆ ಎಸೆಯುವುದು. ಯಜ್ಞದ ನಿಯಮಕ್ಕೆ ವಿರೋಧವಾಗಿ ಹೋಗುವವನೇ ಪಾಪಿ. ಅವನು ಕೇವಲ ತನ್ನನ್ನು ಮಾತ್ರ ಚಿಂತಿಸುತ್ತಾ ಇರುವನು. ಹೊರಗಿನಿಂದ ತನ್ನ ತೃಪ್ತಿಗೆ ಏನು ಬೇಕೋ ಅದನ್ನು ಹೀರುವುದರಲ್ಲಿ ಮಾತ್ರ ಅವನು ನಿರತನಾಗಿರುವನು. ಇಂತಹ ಸ್ವಾರ್ಥಿಯೇ ಪಾಪಿ. ಸಮಷ್ಟಿಯ ಜೀವನಕ್ಕೆ ದುಡಿಯದವನ ಬಾಳು ಸಂಕುಚಿತವಾಗುವುದು. ಅಂಥವನು ಇಂದ್ರಿಯಾರಾಮನಾಗುತ್ತಾನೆ. ಕೇವಲ ತನ್ನ ಇಂದ್ರಿಯ ಸುಖವನ್ನು ಮಾತ್ರ ಆಲೋಚಿಸುತ್ತಾನೆ. ಪ್ರತಿಯೊಂದು ಇಂದ್ರಿಯ ಸುಖವು ನಮ್ಮನ್ನು ಬಾಹ್ಯ ಸಂವೇದನೆಗೆ ಕಟ್ಟಿ ಹಾಕುವುದು. ನಾವೊಂದು ಮೃಗ ಸದೃಶರಾಗುವೆವು. ಅದೊಂದೇ ಅಲ್ಲ, ಅದಕ್ಕಿಂತ ಕೀಳಾಗುವೆವು ನಾವು. ಪ್ರಾಣಿಗಳಿಗೆ ಯಾವ ಉತ್ತಮ ಆಲೋಚನೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಇಂದ್ರಿಯದಲ್ಲಿ ಅವು ಬದ್ಧವಾಗಿವೆ. ಆದ ಕಾರಣ ಅದಕ್ಕಾಗಿ ಬಾಳಿ ಸಾಯಬೇಕಾಗುವುದು. ಆದರೆ ಮನುಷ್ಯನಿಗಾದರೋ ಪ್ರಾಣಿಗಳಲ್ಲಿ ಇಲ್ಲದ ವಿಚಾರವನ್ನು ದೇವರು ಕೊಟ್ಟು ಕಳುಹಿಸಿರುವನು. ಅದರಿಂದ ಪೂರ್ವಾಪರವನ್ನು ತಿಳಿದುಕೊಳ್ಳುವುದು ಸಾಧ್ಯವಾಗುವುದು. ಪ್ರಾಣಿಗಳಿಗೆ ಯಾವುದು ಕಾಣದೋ ಅದು ಮನುಷ್ಯನಿಗೆ ಕಾಣುವುದು. ಆದರೂ ದೇವರು ಕೊಟ್ಟ ವಿಚಾರ ಶಕ್ತಿಯನ್ನು ಇಂದ್ರಿಯಾತೀತವಾದ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಉಪಯೋಗಿಸದೆ ಕೇವಲ ವಿಷಯ ಸುಖ ಸಂಗ್ರಹಕ್ಕೆ ಮಾತ್ರ ಬಳಸಿದರೆ ಅಂತಹ ಅನರ್ಘ್ಯ ಶಕ್ತಿಯನ್ನು ನಾವು ವ್ಯರ್ಥ ಮಾಡಿಕೊಳ್ಳುವೆವು. ಮನುಷ್ಯನ ಬಾಳೇ ವ್ಯರ್ಥವಾಗುವುದು. ಆಗ ದೇವರು ಕೊಟ್ಟ ವಿಚಾರವನ್ನು ಉಪಯೋಗಿಸಿ ಸೃಷ್ಟಿಯ ರಹಸ್ಯವನ್ನು ಅರಿತು ಭವಬಂಧನದಿಂದ ಪಾರಾಗುವುದನ್ನು ಬಿಟ್ಟು ಆತ ಇಂದ್ರಿಯ ಸುಖಕ್ಕೆ ಗುಲಾಮನಾಗಿ ಪದೇ ಪದೇ ಈ ಸಂಸಾರ ಚಕ್ರಕ್ಕೆ ಸಿಕ್ಕುತ್ತಿರುವನು. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾರು ಆತ್ಮರತಿಯಾಗಿರುವನೋ, ಆತ್ಮತೃಪ್ತನಾಗಿರುವನೋ, ಆತ್ಮದಲ್ಲಿಯೇ ಸಂತೋಷ ಕಾಣುವನೋ ಅವನಿಗೆ ಯಾವ ಕರ್ತವ್ಯವೂ ಇಲ್ಲ. ಒಬ್ಬ ಸಂಸಾರದ ವಿಕಾಸದ ಏಣಿಯಲ್ಲಿ ತುತ್ತ ತುದಿಗೆ ಏರಿರುವನು. ಅವನು ಬಾಹ್ಯ ಪ್ರಪಂಚದಿಂದ ಏನನ್ನೂ ಇಚ್ಛಿಸುವುದಿಲ್ಲ. ಅವನು ತನ್ನ ಅಂತರಾಳದಲ್ಲಿರುವ ಪರಮಾತ್ಮನ ಚಿಂತನೆಯಲ್ಲಿಯೇ ಮುಳುಗಿ ಹೋಗಿದ್ದಾನೆ. ಅವನಿಗೆ ವಿಷಯದ ಇಂದ್ರಿಯದ ಮರಳು ಕಾಡಿನಲ್ಲಿ ಸಿಕ್ಕುವ ಯಾವ ಸುಖವೂ ಬೇಕಾಗಿಲ್ಲ. ಏಕೆಂದರೆ ಇದು ಅನಂತರ ಯಾವ ರೀತಿ ಪರ್ಯವಸಾನವಾಗುವುದು ಎಂಬುದನ್ನು ಅವನು ಚೆನ್ನಾಗಿ ಬಲ್ಲನು. ಅವನು ಅದಕ್ಕಾಗಿ ಹೊರಗಿನದನ್ನು ತನ್ನ ಸುಖಕ್ಕಾಗಿ ಹುಡುಕಿಕೊಂಡು ಹೋಗುವುದಿಲ್ಲ. ಅವನು ತನ್ನಲ್ಲಿರುವ ಪರಮಾತ್ಮನಲ್ಲಿಯೇ ತೃಪ್ತನಾಗಿದ್ದಾನೆ. ಯಾರು ಹೊರಗಡೆಯಿಂದ ತೆಗೆದುಕೊಳ್ಳುವರೋ ಅವರು ಕೊಡಬೇಕಾಗಿದೆ. ಕೊಡದೆ ತೆಗೆದುಕೊಂಡರೆ ಅದನ್ನು ಪುನಃ ನಮ್ಮಿಂದ ವಸೂಲಿ ಮಾಡಲಾಗುವುದು. ತೆಗೆದುಕೊಳ್ಳುವುದು ಸಾಲ ಮಾಡಿದಂತೆ, ಅದನ್ನು ಕೊಟ್ಟೇ ತೀರಿಸಬೇಕು. ಸಾಲ ಮಾಡಿ ತಪ್ಪಿಸಿಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಬಾಹ್ಯ ಪ್ರಪಂಚದಲ್ಲಿ ಮಾಡಿದ ಸಾಲದಿಂದ ತಪ್ಪಿಸಿಕೊಳ್ಳುವುದೇ ಕಷ್ಟ. ಅದರಲ್ಲಿ ಪ್ರಕೃತಿಯ ಕೈಯಿಂದ
ನಮ್ಮ ಸುಖಕ್ಕೆ ಬರಬೇಕಾಗಿರುವುದನ್ನು ತೆಗೆದುಕೊಂಡು ನಾವು ಏನನ್ನು ಕೊಡುವುದಿಲ್ಲ ಎಂದರೆ ಆಗುವುದಿಲ್ಲ. ಆದರೆ ಆತ್ಮತೃಪ್ತ, ಆತ್ಮರತಿ ಯಾವುದಕ್ಕೂ ಕೈಯೊಡ್ಡಿಲ್ಲ. ಅವನ ಬಾಳಿಗೆ ಬಾಹ್ಯ ಪ್ರಪಂಚದಿಂದ ಬರುವ ವಸ್ತುಗಳು ಅನಾವಶ್ಯಕ. ಯಾವಾಗ ಅವನು ತೆಗೆದುಕೊಂಡಿಲ್ಲವೋ ಆಗ ಅವನು ಏನನ್ನು ಕೊಡಬೇಕಾಗಿಲ್ಲ. ಕೊಡು ಎಂದು ಯಾರು ಅವನನ್ನು ಬಲಾತ್ಕಾರ ಮಾಡುವುದಿಲ್ಲ. ಆದರೆ ಅವನು ಸುಮ್ಮನೆ ಇರುವುದಿಲ್ಲ, ಏನನ್ನಾದರೂ ಕೊಡುತ್ತಲೇ ಇರುತ್ತಾನೆ. ಬಲಾತ್ಕಾರಕ್ಕೆ ತುತ್ತಾಗಿ ಕೊಡುವುದಿಲ್ಲ, ಸ್ವೇಚ್ಛೆಯಿಂದ ಕೊಡುವನು. ಎಂತಹ ಅನರ್ಘ್ಯ ರತ್ನಗಳನ್ನು ಮಾನವನ ಮುಂದೆ ಎಸೆಯುತ್ತಾನೆ. ದನದಂತೆ ವಿಷಯ ಸುಖವನ್ನು ಮೇಯುತ್ತಿರುವ ಜೀವಿಗಳಿಗೆ ಇಂದ್ರಿಯಾತೀತ ಅನುಭವದ ಸವಿಯನ್ನು ತೋರುವನು. ಮರ್ತ್ಯ ಅಮೃತನಾಗುವ ವಿದ್ಯೆಯನ್ನು ನೀಡುವನು. ಹೀಗೆ ನೀ ಕೊಡುವಾಗ ಅವನು ಏನನ್ನೂ ಇಚ್ಛಿಸುವುದಿಲ್ಲ, ಏನನ್ನು ಪ್ರತಿಯಾಗಿ ಬಯಸುವುದೂ ಇಲ್ಲ. ತನ್ನಂತೆ ಎಲ್ಲರೂ ಅಮೃತತ್ವಕ್ಕೆ ಭಾಗಿಗಳಾಗಿ ಎಂದು ಕೊಡುವನು. ಆದರೆ ಇದು ಕರ್ತವ್ಯವೆಂದು ಭಾವಿಸುವುದಿಲ್ಲ. ಕರ್ತವ್ಯ ಎಂದ ತಕ್ಷಣವೇ ನಾವು ಅದನ್ನು ಮಾಡಲೇಬೇಕು, ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ ಎಂಬ ಭಾವನೆ ಬರುವುದು. ಕರ್ತವ್ಯ ಎಂದೊಡನೆ ಗಾಡಿಗೆ ಕಟ್ಟಿದ ಎತ್ತು ಜ್ಞಾಪಕಕ್ಕೆ ಬರುವುದು. ಅದು ಎಳೆಯಲೇಬೇಕು, ಇಲ್ಲದೆ ಇದ್ದರೆ ಸವಾರನ ಚಾವಟಿ ಏಟು ಕಾದಿದೆ. ಮುಕ್ತನನ್ನು ಯಾರು ಬಲಾತ್ಕಾರ ಮಾಡುವುದಕ್ಕೆ ಆಗುವುದಿಲ್ಲ. ಅವನ ಖುಷಿ, ಕೊಟ್ಟರೆ ಕೊಡುತ್ತಾನೆ, ಇಲ್ಲದೆ ಇದ್ದರೆ ಇಲ್ಲ. ಕೆಲವು ವೇಳೆ ವಿಶ್ವಾನುಕಂಪದಿಂದ ಅವನೇ ಕೆಲವು ಕೆಲಸಗಳನ್ನು ಮಾಡುತ್ತಾನೆ. ಮತ್ತೆ ಕೆಲವು ವೇಳೆ ಎಲ್ಲಾ ಕಡೆಯಲ್ಲಿಯೂ ಎಲ್ಲಾ ನಾಮರೂಪಗಳ ಹಿಂದೆಯೂ ವಾಸುದೇವನನ್ನು ಕಾಣುವಾಗ, ಅವನು ತನ್ನ ಹೃದಯಾಂತರಾಳದಲ್ಲಿಯೂ ಮಂಡಿಸಿರುವಾಗ ಕೊಡುವವನು ಯಾರು, ತೆಗೆದುಕೊಳ್ಳುವವನು ಯಾರು ಎಂದು ಯಾವ ಕೆಲಸಕ್ಕೂ ಕೈ ಹಾಕುವುದಿಲ್ಲ. ನೈವ ತಸ್ಯ ಕೃತೇನಾರ್ಥಃ ನಾಕೃತೆ ನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಇಲ್ಲಿ ಕರ್ಮ ಮಾಡಿದರೆ ಇವನಿಗೆ ಯಾವ ಲಾಭವೂ ಇಲ್ಲ, ಮಾಡದೇ ಇದ್ದರೆ ಯಾವ ನಷ್ಟವೂ ಇಲ್ಲ. ಇವನಿಗೆ ಯಾರಿಂದಲೂ ಯಾವ ಪ್ರಯೋಜನದ ಸಂಬಂಧವೂ ಇಲ್ಲ. ಆತ್ಮತೃಪ್ತನಾಗಿರುವವನಿಗೆ ಹೊರಗೆ ಕೆಲಸ ಮಾಡಿದರೆ ಅವನಿಗೆ ಯಾವ ಹೊಸ ಅನುಭವವೂ ಆಗುವಂತಿಲ್ಲ. ತಾನು ಆಗಲೇ ಪೂರ್ಣ ಸ್ಥಿತಿಯನ್ನು ಪಡೆದುಕೊಂಡಿರುವನು. ಅದನ್ನು ಹೆಚ್ಚು ಪೂರ್ಣನಾಗಿ ಮಾಡುವುದಕ್ಕೆ ಆಗುವುದಿಲ್ಲ. ಒಂದು ಪಾತ್ರೆ ಆಗಲೇ ತುಂಬಿದೆ, ಇನ್ನು ಹೆಚ್ಚನ್ನು ಸುರಿದರೆ ಅದೆಲ್ಲ ಚೆಲ್ಲಿ ಹೋಗುವುದು. ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಸಾಧಾರಣ ಮನುಷ್ಯ ಲೌಕಿಕವಾದ ದೃಷ್ಟಿಯಿಂದ ಮಾಡಿದಾಗ ಅದು ಅವನ ಕಾಮನೆಗಳನ್ನು ಈಡೇರಿಸುವುದು. ಆದರೆ ಆತ್ಮತೃಪ್ತನಿಗೆ ಯಾವ ಕಾಮನೆಗಳೂ ಇಲ್ಲ. ಕೆಲಸ ಮಾಡದೇ ಇದ್ದರೆ ನಷ್ಟವಿಲ್ಲ. ಆತ್ಮತೃಪ್ತನಿಗೆ ಅವನು ಪೂರ್ಣತೆಯನ್ನು ಮುಟ್ಟಿರುವನು. ಇನ್ನು ಮೇಲೆ ಯಾರು ಅವನಿಂದ ಅದನ್ನು ಕಿತ್ತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಒಬ್ಬ ಓದಿ ಪಾಸು ಮಾಡಿ ಡಿಗ್ರಿ ತೆಗೆದುಕೊಂಡಿರುವನು. ಅನಂತರ ಯಾರು ಅವನಿಂದ ಹಿಂದಕ್ಕೆ ಆ ಡಿಗ್ರಿಯನ್ನು ತೆಗೆದುಕೊಳ್ಳಲಾರರು. ಒಂದು ಹೀನ ಲೋಹ ಪರುಷ ಶಿಲೆಗೆ ತಾಕಿ ಹೊನ್ನಾಗಿದೆ. ಅನಂತರ ಅದು ಆ ಸಂಘವನ್ನು ಬಿಟ್ಟರೆ ತನ್ನ ಹಿಂದಿನ ಸ್ಥಿತಿಗೆ ಬರುವುದಿಲ್ಲ. ಇನ್ನು ಮೇಲೆ ಅವನು ಕರ್ಮಾದಿಗಳನ್ನು ಮಾಡದೇ ಇದ್ದರೆ ನಷ್ಟವಿಲ್ಲ. ಇವನು ಪ್ರಪಂಚದಲ್ಲಿ ಇರುವಾಗ ಎಲ್ಲರನ್ನೂ ಪ್ರೀತಿಸುತ್ತಾನೆ. ಹಲವರು ಇವನಿಗೆ ಹಲವು ವಸ್ತುಗಳನ್ನು ಕೊಡುತ್ತಾರೆ. ಇವನು ಕೆಲವು ವೇಳೆ ಅವನ್ನು ಸ್ವೀಕರಿಸಬಹುದು, ಸ್ವೀಕರಿಸದೇ ಇದ್ದರೆ ಕೊಡುವವನು ವ್ಯಥೆ ಪಡುವನು ಎಂದು ಕೆಲವು ವೇಳೆ ತೆಗೆದುಕೊಳ್ಳುವನು. ಆದರೆ ಅವನು ಯಾರಿಗೂ ಬದ್ಧನಲ್ಲ, ಯಾವ ವಸ್ತುವಿನಲ್ಲೂ ಆಸಕ್ತನಲ್ಲ. ಇವನು ಪ್ರಪಂಚದಲ್ಲಿ ತಾನು ಯಾರ ಹಂಗೂ ಇಲ್ಲದೆ ಜೀವಿಸಬಹುದು ಎಂದು ಹೇಳಬಲ್ಲ. ಅವನ ಹೃದಯದಲ್ಲಿ ಯಾವ ವಾಂಛನೆಗಳೂ ಇಲ್ಲ. ಇನ್ನು ಅವನ್ನು ತೃಪ್ತಿಪಡಿಸುವವನ ಕಾಲನ್ನು ಏತಕ್ಕೆ ಕಟ್ಟಬೇಕು? ಅವನು ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದ ಕಾರಣ ಅನಾಸಕ್ತನಾಗಿ ಯಾವಾಗಲೂ ನಿಯತವಾದ ಕರ್ಮವನ್ನು ಮಾಡು. ಏಕೆಂದರೆ ಅನಾಸಕ್ತನಾದ ಮನುಷ್ಯ
ಕರ್ಮವನ್ನು ಮಾಡುತ್ತಾ ಮುಕ್ತಿಯನ್ನು ಪಡೆಯುತ್ತಾನೆ. ಶ್ರೀಕೃಷ್ಣ ಅರ್ಜುನನಿಗೆ ಆದ ಕಾರಣ ನೀನು ಯುದ್ಧವನ್ನು ಮಾಡಬೇಕು ಎನ್ನುತ್ತಾನೆ. ಎಂದರೆ ಅರ್ಜುನ ಆತ್ಮತೃಪ್ತನಾಗಿ ಆತ್ಮರತಿಯಾಗಿ ಇರುವವನಲ್ಲ. ಅವನು ಹೊರಗಿನಿಂದ ಬರುವ ವಸ್ತುವಿಗೆ ಕಾಯಬೇಕಾಗಿದೆ. ಅದರಿಂದ ತನ್ನ ಜೀವನವನ್ನು ಪೋಷಿಸಿಕೊಳ್ಳಬೇಕಾಗಿದೆ. ಎಲ್ಲವನ್ನೂ ಬಲ್ಲ ಸನ್ಯಾಸಿಯಂತೆ ಜ್ಞಾನಿಯಂತೆ ಇರುವುದಕ್ಕೆ ಅರ್ಜುನನಿಂದ ಆಗುವುದಿಲ್ಲ. ಯಾವಾಗಲೂ ನಿಯತವಾದ ಕರ್ಮವನ್ನು ಮಾಡು ಎನ್ನುತ್ತಾನೆ. ಕ್ಷತ್ರಿಯನಿಗೆ ಧರ್ಮಕ್ಕಾಗಿ ಯುದ್ಧವನ್ನು ಮಾಡುವುದು ನಿಯತ ಕರ್ಮ, ಅದು ಕಾಮ್ಯ ಕರ್ಮವಲ್ಲ. ಕಾಮ್ಯ ಕರ್ಮವಾದರೆ ತನಗೆ ಬೇಕಾದರೆ ಮಾಡಬಹುದು, ಇಲ್ಲದೇ ಇದ್ದರೆ ಬಿಡಬಹುದಾಗಿತ್ತು. ಕ್ಷತ್ರಿಯನ ಅತ್ಯಂತ ಅವಶ್ಯಕವಾಗಿರುವ ಕರ್ಮ ಇದು. ಯಾವಾಗಲೂ ಆ ಕೆಲಸವನ್ನು ಮಾಡಲು ಅರ್ಜುನ ಸಿದ್ಧನಾಗಿರಬೇಕು. ಅದರಲ್ಲಿಯೂ ಈಗ ಕೌರವರ ಕಡೆಯವರು ಧರ್ಮಕ್ಕೆ ಬಗ್ಗದೆ ಕೇವಲ ದುಂಡಾವರ್ತಿಯಿಂದಲೇ ಪಾಂಡವರಿಗೆ ಕೊಡಬೇಕಾಗಿರುವುದನ್ನು ಕೊಡದೇ ಇರುವಾಗ ಎಂದಿಗೂ ಅವರಿಗೆ ಬೆನ್ನನ್ನು ತೋರಕೂಡದು. ಹಾಗೆ ಬೆನ್ನನ್ನು ತೋರುವುದು ಅಧರ್ಮಕ್ಕೆ ಸಹಾಯ ಮಾಡಿದಂತೆ. ಆ ಕೆಲಸವನ್ನು ಬೇಕಾದರೆ ಫಲಾಪೇಕ್ಷೆಯಿಂದ ಮಾಡಬಹುದು, ಇಲ್ಲದೆ ಅನಾಸಕ್ತನಾಗಿ ಮಾಡಬಹುದು. ಇವೆರಡರಲ್ಲಿ ಅರ್ಜುನ ಯಾವ ದೃಷ್ಟಿಯಿಂದಲಾದರೂ ಅಂತೂ ಆ ಕೆಲಸವನ್ನು ಮಾಡಬೇಕು, ಬಿಡುವುದಕ್ಕೆ ಆಗುವುದಿಲ್ಲ. ಅನಾಸಕ್ತಿಯಿಂದ ಮಾಡುವುದು ಮೇಲು ಎಂದು ಶ್ರೀಕೃಷ್ಣ ಸಾರುತ್ತಾನೆ. ಯಾವಾಗ ಅನಾಸಕ್ತನಾಗಿ ಕರ್ಮವನ್ನು ಮಾಡುತ್ತಾನೆಯೋ ಆಗ ಅವನು ಬದ್ಧನಾಗುವುದಿಲ್ಲ. ಕೇವಲ ಅನಾಸಕ್ತನಾಗಿ ತನ್ನ ಪಾಲಿಗೆ ಬಂದ ಕರ್ಮವನ್ನು ಮಾಡುತ್ತಿದ್ದರೆ ಸಾಕು, ಅದರಿಂದ ಮುಕ್ತಿ ದೊರೆಯುವುದು ಎನ್ನುವನು. ಇದೊಂದು ಗೀತೆಯಲ್ಲಿ ಬರುವ ಅಸದೃಶವಾದ ಸಂದೇಶ. ಇದಕ್ಕೆ ಮುಂಚೆ ಎಲ್ಲಿಯೂ ಕೇವಲ ಕರ್ಮದಿಂದಲೇ ಒಬ್ಬ ಮುಕ್ತನಾಗುತ್ತಾನೆ ಎಂದು ಸಾರಿಲ್ಲ. ಕರ್ಮಕ್ಕೆ ಒಂದು ಗೌಣ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ಚಿತ್ತಶುದ್ಧಿಯನ್ನು ಮಾಡುವುದು. ಚಿತ್ತಶುದ್ಧಿ ಜ್ಞಾನಕ್ಕೆ ಮತ್ತು ಭಕ್ತಿಗೆ ಸಹಕಾರಿ ಎಂದು ಹಿಂದಿನವರು ಹೇಳುತ್ತಾರೆಯೇ ಹೊರತು ಕರ್ಮದಿಂದಲೇ ಪ್ರತ್ಯಕ್ಷವಾಗಿ ಮುಕ್ತಿ ಸಿಕ್ಕುವುದು ಎಂದು ಹೇಳುವುದಿಲ್ಲ. ಆದರೆ ಶ್ರೀಕೃಷ್ಣ ಇಲ್ಲಿ ಕೇವಲ ಕರ್ಮವನ್ನು ಹೇಳುವುದಿಲ್ಲ. ಆ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಾಗಿರಬೇಕು, ಅದು ನಿಯತ ಕರ್ಮವಾಗಿರಬೇಕು. ಅದು ಹೀಗೆ ಇದ್ದರೆ ನೇರ ಅದರಿಂದಲೇ ಅವನಿಗೆ ಜ್ಞಾನ ಪ್ರಾಪ್ತವಾಗುವುದು. ಇದರಿಂದಲೇ ಅವನು ಮುಕ್ತನಾಗಿ ಹೋಗುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.